उदय कुमार शेट्टी मुनियालु, श्री विजय बंगा, श्री गोपीनाथ भट, श्री पी सुधाकर शेट्टी ಹಾಗೂ ಶ್ರೀಮತಿ ಸುಗಂಧಿ ನಾಯ್ಕ್ ಈ ಎಲ್ಲ ಅತಿಥಿಗಳನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಈ ಮಣ್ಣಿನ ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತಿರುವ 25ನೇ ವರ್ಷದ ವರ್ಧಂತ್ಯುತ್ಸವ ಊರಿನ ಭಕ್ತಿ ಹಾಗೂ ಒಗ್ಗಟ್ಟಿನ ಸಂಕೇತ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗುಮುಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರ್ತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಇಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಶಿವಾನಂದ ಆಚಾರ್ಯರು. ಪರಮ ಪೂಜ್ಯನೀಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಪಾದಾರವಿಂದಕ್ಕೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ವಂದಿಸಿಕೊಂಡು ನಮ್ಮ ಶ್ರೀ ನಾಗದೇವರ ಸನ್ನಿಧಾನದ 25ನೆಯ ವರ್ಷದ ವರ್ಧಂತ್ಯೋತ್ಸವದ ಸಂದರ್ಭದಲ್ಲಿ ಬೆಳಗಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಾಗಿ ಇವತ್ತು ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಶ್ರೀ ನಾಗದೇವರ ಸನ್ನಿಧಾನ ಅತ್ಯಂತ ವಿಶಿಷ್ಟವಾಗಿದ್ದು ಮತ್ತು ವೈಶಿಷ್ಟವಾಗಿದ್ದು 25 ವರ್ಷಗಳ ಹಿಂದೆ
ಈ ಹುತ್ತ ಅತ್ಯಂತ ಗಿಡಗಳಿಂದ ಕೂಡಿ ಒಂದು ರೀತಿಯ ಕಾಡಿನ ವಾತಾವರಣವಾಗಿದ್ದು, ಹುತ್ತದ ಬಳಿ ಯಾರೂ ಅಲ್ಲಿಗೆ ಹೋಗದ ಪರಿಸ್ಥಿತಿ 25 ವರ್ಷಗಳ ಹಿಂದೆ ಇತ್ತು. ಈ ಒಂದು ಹುತ್ತದ ಬಳಿಯಲ್ಲಿ ಆಗಾಗ ನಮಗೆ ಯಾರೋ ಕರೆದಂಥ ಅನುಭವ ಅದೆಷ್ಟೋ ಜನರಿಗೆ ಆಗ್ತಾ ಇತ್ತು. ಮೈದಾನದ ಬಳಿಯ 50ಕ್ಕೂ ಹೆಚ್ಚು ಮನೆಯವರು ತಮ್ಮ ಕಷ್ಟಕ್ಕೆ ಬಗ್ಗೆ ಭವಿಷ್ಯವನ್ನು ಅಥವಾ ಏನವರ ಪ್ರಶ್ನೆಗಳನ್ನು ಕೇಳಿದಾಗ ನಾಗನ ಸಾನ್ನಿಧ್ಯಾನದ ಬಗ್ಗೆ, ನಾಗನ ಎಲ್ಲರೂ ಸೇರಿ ನಂಬಬೇಕೆಂಬಂಥ ವಿಚಾರಗಳು ಎಲ್ಲ ಕುಟುಂಬಗಳಿಗೆ ಆಗಾಗ 25 ವರ್ಷಗಳು ಹಿಂದೆ ಬಂದಿತ್ತು. ನಾಗನ ಸನ್ನಿಧಾನ ಆಗುವ ಪೂರ್ವ ನಮ್ಮ ಭಾಗದ 50ಕ್ಕೂ 60 ಹೆಚ್ಚಿನ ಮನೆಗಳಲ್ಲಿ ನಾಗನ ದರ್ಶನ ಆಗ್ತಿತ್ತು. 2, 3, 4 ದಿನ ನಾಗ ಆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಇದು ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಆಗಿದ್ದನ್ನು ಎಲ್ಲ ಹಿರಿಯರಿಗೆ ಇದು ಗೊತ್ತಿದ್ದಂಥ ವಿಚಾರ. ಸನ್ನಿಧಾನವನ್ನು ಎಲ್ಲರೂ ಪ್ರಾರ್ಥಿಸಿಕೊಂಡು ನಾಗನ ಒಂದು ದೇವಾಲಯವನ್ನು ಸನ್ನಿಧಾನವನ್ನು ಮಾಡಬೇಕೆಂಬಂಥ ಯೋಚನೆಗಳು ಮಾಡಿದಾಗ ಒಂದು ವಿಶಿಷ್ಟವಾದಂಥ ಘಟನೆ ನಡೀತದೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಸೇರಿ ಸಭೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ನಾಗನೇ ಪ್ರತ್ಯಕ್ಷ ಆಗಿ ಆ ಸಂದರ್ಭದಲ್ಲಿ, ಅಂದರೆ ನಾಗ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಹೋಗಿರ್ತಾನೆ. ಅದನ್ನು ನೋಡಿದಂಥ ಎಲ್ಲ ಸಮಿತಿ ಸದಸ್ಯರು ತಕ್ಷಣಕ್ಕೆ ಒಂದು ನಿರ್ಣಯವನ್ನು ಮಾಡ್ತಾರೆ. ಇದು 25 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ ದೇವಾಲ ರಚನೆ ಮಾಡುವುದಾಗಿದ್ದರೆ 25,000ವನ್ನು ಗ್ರಾಮ ಪಂಚಾಯಿತಿ ಒಟ್ಟಿಗೆ ದೇಣಿಗೆಯನ್ನು ಕೊಡೋದರ ಜೊತೆಗೆ ದೇವಾಲಯಕ್ಕೆ ಸ್ಥಳದಾನವನ್ನು ಮಾಡುವುದಾಗಿ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಟರವನ್ನು ಮಾಡಿಕೊಳ್ತಾರೆ. ಸನ್ನಿಧಾನದ ನಿರ್ಮಾಣದ ನಂತರ ಮನೆಗೆ ನಾಗ ಬರುವಂಥದ್ದು ಇವತ್ತು ಕಡಿಮೆ, ಅಂದರೆ ಅತ್ಯಂತ ಕಡಿಮೆ ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಭಾಗದ ಜನರ ಮೂಲ ನಾಗಸ್ಥಾನ ಅದು ಬೇರೆಲ್ಲೂ ಇದ್ದರೂ ಸಹ ಸ್ಥಳೀಯ ಇಲ್ಲಿಯ ಸ್ಥಳದ ನಾಗನಿಗೆ ನಾಗರ ಪಂಚಮಿಯ ದಿನ ವಿಶಿಷ್ಟವಾದಂಥ ಪೂಜೆಯನ್ನು ಎಲ್ಲರೂ ಸೇರಿಕೊಡ್ತಾ ಇದ್ದೇವೆ. ದಿನ ಪೂಜೆ ನೀಡುವುದನ್ನು ಪ್ರತಿದಿನ ತಮ್ಮ ಮನೆಯಲ್ಲಿ ದೀಪ ಹಚ್ಚಿ ಇಲ್ಲಿ ಹೆಚ್ಚಿನ ಮನೆಯವರು ನಾಗನ ಸನ್ನಿಧಾನಕ್ಕೆ ಬಂದು ಪ್ರತಿದಿನ ಬೆಳಗ್ಗೆ ದೇವರ ಆ ನಾಗನ ದರ್ಶನವನ್ನು ಮಾಡುವುದು ಇಲ್ಲಿ ಸಂಪ್ರದಾಯವಾಗಿದೆ. ಪ್ರತಿ ಸಂಕ್ರಮಣದ ದಿನ ನಮ್ಮ ಹಿರಿಯರಾದಂಥ ನಾಗರಾಜ ಪುತ್ರಯ್ಯ ಅವರ ನೇತೃತ್ವದಲ್ಲಿ ಪ್ರತಿ ಸಂಕ್ರಮಣ ದಿನದಂದು ನಾಗನಿಗೆ ಅಭಿಷೇಕ ಇತ್ಯಾದಿ ಪೂಜೆಗಳನ್ನು ನಿರಂತರವಾಗಿ 25 ವರ್ಷ ಮಾಡ್ಕೊಂಡು ಬಂದಿದ್ದೇವೆ. ಈ ಸುತ್ತಲಿನ ಪ್ರದೇಶದಲ್ಲಿ ಸಂಕ್ರಮಣದ ದಿನ ಈ ವರಂಗ ಗ್ರಾಮ ಪಂಚಾಯತಿನಲ್ಲಿ ವ್ಯಾಪ್ತಿಯಲ್ಲಿ ನಾಗದೇವರಿಗೆ ಅತ್ಯಂತ ಹೆಚ್ಚಿನ ಎಳನೀರಿನ ಅಭಿಷೇಕ ಮಾಡುವಂಥ ಸನ್ನಿಧಾನ ಅದು ನಮ್ಮ ಮುನಿಯಾಲು ಗಾಂಧಿ ಮೈದಾನಿನ ನಾಗನ ಸನ್ನಿಧಾನ ಎಂಬುದನ್ನು ನಾವು ಹೇಳ್ಕೊಳ್ಬೋದು. ಈ ಭಾಗದ ಪ್ರತಿಯೊಂದು ಮನೆಯವರು ಪುಣ್ಯ ಕಾರ್ಯದ ಸಂದರ್ಭ ತಾವೇ ಬಂದು ದೇವರ ಈ ನಾಗನಲ್ಲಿ ಪ್ರಾರ್ಥನೆ ಮಾಡುವುದನ್ನು ಇದು ಸಂಪ್ರದಾಯವಾಗಿ ಇಟ್ಕೊಂಡಿದ್ದೇವೆ. ಈ ಮೈದಾನದಲ್ಲಿ ನಾಗನ ಪ್ರಾರ್ಥನೆ ಮಾಡದೆ ಯಾವುದೇ ಸಾಂಸ್ಕೃತಿಕ ಮತ್ತು ಇನ್ನಿತ್ಯಾದಿ ಕ್ರೀಡಾ ಚಟುವಟಿಕೆಗಳು ಈ ಮೈದಾನದಲ್ಲಿ ನಡೆಯುವುದಿಲ್ಲ. ಯಾವುದೇ ಕಾರ್ಯಕ್ರಮ ಆಗುವುದಿದ್ರೂ ಅದು ನಾಗನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಮುನಿಯಾಲಿನ ಗಣೇಶ ಚೌತಿ ಭಾಳ ವಿಶಿಷ್ಟವಾಗಿರುವುದು. ಈ ಗಣೇಶನ ಮೂರ್ತಿ ಈ ಮೈದಾನಕ್ಕೆ ಬರುತ್ತೆ. ನಾಗನ ಸನ್ನಿಧಾನಕ್ಕೆ ಬರುವಾಗ ಆ ನಾಗನ ಕಟ್ಟೆಗೆ ಬಂದಾಗ ಏನಾದರೂ ಸಣ್ಣ ಪುಟ್ಟ ಘಟನೆಗಳು ಇಲ್ಲಿ ನಡೀತಾ ಇದ್ದವು. ಯಾವಾಗ ನಾಗನ ಸನ್ನಿಧಾನಕ್ಕೆ ಗಣೇಶನ ಮೂರ್ತಿ ಬಂದಾಗ ತೆಂಗಿನಕಾಯಿಯನ್ನು ಆ ನಾಗನ ಸನ್ನಿಧಾನಕ್ಕೆ ಒಡೆಯುವಂಥ ಒಂದು ಸಂಪ್ರದಾಯವನ್ನು ನಾವು ಪ್ರಾರಂಭಿಸಿದೆವೋ ಅದ ನಂತರ ಈ ಯಾವುದೇ ಅಹಿತಕರ ಘಟನೆ ಈ ಭಾಗದಲ್ಲಿ ನಡೆದೇ ಇಲ್ಲ. ಇವತ್ತಿನ ಒಂದು ವಿಶೇಷ ಏನು ಅಂತ ಹೇಳಿದರೆ, ಸುತ್ತಲಿನ ಕಾಡುವಳೆಗೂ ಹತ್ತಿರದ ನಮ್ಮ ಎಳ್ಳಾರೆ ಈ ಭಾಗದಲ್ಲಿ ಇವತ್ತು ಅತ್ಯಂತ ಮಳೆ ಬಂದಾಗ ಮಧ್ಯಾಹ್ನದ ಪೂಜೆ ಸಂದರ್ಭದಲ್ಲಿ ನಮ್ಮ ಅರ್ಚಕರು ನಾಗನಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ಭಾಗದಲ್ಲಿ ಇವತ್ತಿನವರೆಗೆ ಈಗ ಒಂದು ಹನಿ ಸಹ ಮಳೆ ಇಲ್ಲಿಗೆ ಬರಲಿಲ್ಲ. ಅಂದರೆ ನಾಗನ ಸನ್ನಿಧಿಯಲ್ಲೇ ಅರ್ಚಕರು ಪ್ರಾರ್ಥನೆ ಮಾಡಿದರು. ಸುತ್ತ ಕತ್ತಲೆಯ ವಾತಾವರಣ ಇತ್ತು, ಗಾಳಿ ಬಹಳ ಭಾರವಾಗಿ ಬೀಸ್ತಾ ಇತ್ತು. ಆದರೆ ನಾಗನಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಕೃತಿಯ ದೇವರೇ ಆಗಿರುವಂಥ ನಾಗ ನಮಗೆ ಒಲಿದಾನೆ ಎಂಬುದಕ್ಕೆ ಇದಕ್ಕಿಂತ ಬಿಟ್ಟ ಬೇರೆ ಸಾಕ್ಷಿ ಇಲ್ಲ ಎಂಬುದನ್ನು ನಾವು ಹೇಳಬಹುದು. ಮುನಿಯಾಲು ಗಾಂಧಿ ಮೈದಾನದಲ್ಲಿ ಆಗಿರ್ತಕ್ಕಂಥ ಈ ಒಂದು ನಾಗನ ಸನ್ನಿಧಾನಕ್ಕೆ ನಾವು ಕೃಷ್ಣಯ್ಯ ಶೆಟ್ಟಿ ಮತ್ತು ಅವರ ಮಕ್ಕಳ ಕುಟುಂಬಸ್ಥರ ಒಂದು ಸೇವೆಯನ್ನು ಯಾವತ್ತೂ ಸ್ಮರಣೀಯವಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಈ ಸನ್ನಿಧಾನದಲ್ಲಿ ದೇವಾಲಯ ಮಾಡೋದಾಗಲಿ, ಸಂಕ್ರಮಣ ದಿನದಂದು ಆ ಒಂದು ಪೂಜೆ ಮಾಡೋದಾಗಲಿ ಅಥವಾ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಎಲ್ಲರೂ ಸಹಕಾರಗಳನ್ನು ಕೊಡ್ತೇವೆ. ಆದರೆ ಅತಿ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ಕೃಷ್ಣಯ್ಯ ಶೆಟ್ಟರು ಹಿರಿಯರಾಗಿ ಅವರೊಂದು ಯೋಚನೆಗಳನ್ನು ಮಾಡಿಕೊಂಡು ಇದಕ್ಕೊಂದು ದೇವರ ಸನ್ನಿಧಾನವನ್ನು ಪ್ರಕೃತಿ ರೂಪದಲ್ಲಿ ಇಟ್ಕೊಳ್ಳೋಣ. ಕಾರ್ಕಳ ತಾಲೂಕಿನಲ್ಲಿ ಪ್ರಕೃತಿ
ಪ್ರಕೃತಿಯನ್ನೇ ಉಳಿಸಿ ಪ್ರಕೃತಿಯಲ್ಲೇ ದೇವರನ್ನು ಪೂಜಿಸ್ತಕ್ಕಂಥ ಕ್ಷೇತ್ರ ಅದು ಇಲ್ಲಿಯ ನಾಗನ ಸನ್ನಿಧಾನ ಎಂಬುದನ್ನು ನಾವಿಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟ ಮಾಡ್ತಾ ಇದ್ದೇನೆ. ಇಂಥ ಸನ್ನಿಧಾನಕ್ಕೆ 25 ವರ್ಷದ ನಂತರ ಪರಮ ಪೂಜ್ಯನೆಯಾಗಿರ್ತಕ್ಕಂಥ ಉಡುಪಿಯ ಅಷ್ಟ ಮಠಗಳಲ್ಲಿ ಒಂದಾದ ಪೇಜಾವರದ ಅಧೋಕ್ಷಜ ಮಠದ ಪೀಠಾಧಿಪತಿಗಳು ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಮಧ್ವ ಸಂಪ್ರದಾಯದ ಪ್ರಮುಖ ಯತಿಗಳಲ್ಲಿ ಒಬ್ಬರಾಗಿ ಶ್ರೀ ವಿಶ್ವೇಶ್ವರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಪೇಜಾವರ ಮಠದ ದೀರ್ಘ ಕಾಲದಲ್ಲಿ ಕಿರಿಯ ಸ್ವಾಮಿಗಳಾಗಿ ಕೃಷ್ಣನ ಸೇವೆಯನ್ನು ಮಾಡಿರ್ತಕ್ಕಂಥ ಏನು ಸ್ವಾಮೀಜಿಗಳು. ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು, ರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರದ ಟ್ರಸ್ಟ್ ಆಗಿ ರಾಮನ ಕ್ಷೇತ್ರದಲ್ಲಿ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಹಾಕುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಸ್ವಾಮೀಜಿಯ ದಿವ್ಯ ಉಪಸ್ಥಿತಿಯಲ್ಲಿ ಅಲ್ಲಿ ರಾಮನ ಮಂದಿರದಲ್ಲಿ ರಾಮನ ಸ್ಥಾಪನೆ ಆಗಿದೆ ಅಥವಾ ಮೂರ್ತಿಯನ್ನು ಸ್ಥಾಪನೆ ಆಗಿದೆ ಅಂದರೆ ಅದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಎಂಬುದನ್ನು ಇಲ್ಲಿ ಉಲ್ಲೇಖಿಸ್ಬೋದು. 45 ದಿನ ಅಲ್ಲಿ ದೃಢಕಲಶ ಪೂಜೆಯನ್ನು ಮಾಡಿ ನಮ್ಮ ಕರ್ನಾಟಕಕ್ಕೆ ಭಾರತ ದೇಶದಲ್ಲೇ ಒಂದು ಹೆಸರನ್ನು ತರಿಸಿಕೊಟ್ಟಂಥ ಸ್ವಾಮೀಜಿಯವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳು ಗೋಶಾಲೆ ನಿರ್ವಹಣೆ, ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು ಸಮಾಜದ ಜಾಗೃತಿಯಲ್ಲಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಬರುವಲ್ಲಿ ಸದಾ ತಮ್ಮ ವಿಚಾರವನ್ನು ಹಂಚುತ್ತಿರುತ್ತಾರೆ. ಧರ್ಮ ಜಾಗೃತಿಗಾಗಿ ಪಾದಯಾತ್ರೆಯನ್ನು ಪ್ರತಿ ವರ್ಷ ಮಾಡುವಂಥ ಸ್ವಾಮೀಜಿಯವರು ಪರಮ ಪೂಜ್ಯರಾಗಿದ್ದಾರೆ. ಇತ್ತೀಚೆಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರ 2 ವಿಚಾರಗಳು ಇವತ್ತು ಬಹಳಷ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಒಂದು, ಗೋಶಾಲೆಯ ಬಳಿ ಇರುವ 30 ಅಡಿ ಎತ್ತರದ ಹಲಸಿನ ಮರಕ್ಕೆ ಪರಮ ಪೂಜ್ಯ ಸ್ವಾಮೀಜಿಗಳು ಹತ್ತಿ ಸುಮಾರು 10 ಹಲಸಿನ ಹಣ್ಣುಗಳನ್ನು ಕೊಯ್ದು ಅದನ್ನು ಗೋಶಾಲೆಯಲ್ಲಿ ಇರ್ತಕ್ಕಂಥ ಗೋವುಗಳಿಗೆ ಆಹಾರವಾಗಿ ಕೊಟ್ಟದ್ದು ಅದು ಅತ್ಯಂತ ದೊಡ್ಡ ವೈರಲ್ ಆಗಿದೆ. ಇನ್ನೊಂದು, ಪರಮ ಪೂಜ್ಯ ಸ್ವಾಮೀಜಿಗಳು ತೆಂಗಿನ ಗರಿಯಿಂದ ಹಾವನ್ನು ಹೇಗೆ ಹಿಡಿಬೇಕು ಎಂಬುದನ್ನು ಒಂದು ಪ್ರಾತ್ಯಕ್ಷಿಕ ರೀತಿಯಲ್ಲಿ ತೋರಿಸಿಕೊಟ್ಟಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಮ್ಮ ಈ ಸನ್ನಿಧಾನಕ್ಕೆ ಪರಮ ಪೂಜ್ಯ ಸ್ವಾಮೀಜಿಗಳು ಬಂದಿದ್ದಾರೆ. ಪರಮ ಪೂಜ್ಯರನ್ನು ನಾನು ಅತ್ಯಂತ ಇಡೀ ನಮ್ಮ ವರಂಗ ಗ್ರಾಮದ ಸಮಸ್ತರ ಪರವಾಗಿ ಮುನಿಯಾಲಿನ ಎಲ್ಲ ನಮ್ಮ ಜನತೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯರಿಗೆ ನಮ್ಮ ಅಧ್ಯಕ್ಷರು ಸಕ್ರಿಯರಾಗಿರ್ತಕ್ಕಂಥ ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರು ಮತ್ತು ನಮ್ಮ ಪೂಜೆಯ ನಾಗರಾಜ್ ಪತ್ರಾಯರವರು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೇವೆ. ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಅವರ ಜೊತೆಗೆ ಪ್ರತಿ ಸಂಕ್ರಮಣ ದಿನದಂದು ಈ ಒಂದು ಕ್ಷೇತ್ರದ ನಾಗನ ಪೂಜೆಯನ್ನು ಮಾಡುವ ನಾಗರಾಜ ಪುತ್ರಾಯರವರು ಉದಯ್ ಕುಮಾರ್ ಶೆಟ್ಟಿಯವರ ದಂಪತಿ ಸಹಿತವಾಗಿ ಪರಮ ಪೂಜ್ಯನೀಯ ಶ್ರೀ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರನ್ನು ಅತ್ಯಂತ ಭಕ್ತಿಯಿಂದ ನಮ್ಮೆಲ್ಲರ ಪರವಾಗಿ ಗೌರವಿಸ್ತಾ ಇದ್ದಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ನೆಚ್ಚಿನ ನಮ್ಮೂರಿನವರೇ ಆಗಿರುವ ಮುನಿಯಾಲಿನ ಹೆಸರನ್ನು ರಾಜ್ಯ ಮಟ್ಟಕ್ಕೆ ತರುವವರಲ್ಲಿ ಉದಯಣ್ಣ ಒಬ್ಬರು ಎಂಬುದನ್ನು ಹೆಮ್ಮೆಯಿಂದ ಹೇಳ್ಬೋದು. ರಾಜಕೀಯದಲ್ಲಿ ಮಾನವೀಯ ಜೀವನ ಮೌಲ್ಯ ಅದು ಮುಖ್ಯವಾಗಿದ್ದು ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕಾಗಿದ್ದು ಈ ಬಗ್ಗೆ ಇವತ್ತು ರಾಜಕೀಯದಲ್ಲಿ ಅತ್ಯಂತ ಸಕ್ರಿಯರಾಗಿರುವ ಇವತ್ತು ಗ್ರಾಮ ವಾಸ್ತವ್ಯ ಇತ್ಯಾದಿ ವಿಚಾರಗಳಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅರಿವುಗಳನ್ನು ಮಾಡಿಕೊಂಡು ಸಾರ್ವಜನಿಕರ ಧ್ವನಿಯಾಗಿ ಕರ್ನಾಟಕ ಸರ್ಕಾರದ
ಎಲ್ಲ ಮಂತ್ರಿಗಳ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರದ ಅತ್ಯಂತ ಕೊಡುಗೆಗಳನ್ನು ಕೊಡಮಾಡುವಲ್ಲಿ ಸತತ ಪ್ರಯತ್ನಗಳನ್ನು ಮಾಡುತ್ತಿರುವ, ಪ್ರಮುಖವಾಗಿ ನಾಗ ದೇವಾಲಯದ ಆರಂಭದಿಂದ ನಾಗನ ಸನ್ನಿಧಾನದಲ್ಲಿ ಯಾವುದೇ ಕಾರ್ಯಚಟುವಟಿಕೆಗೆ ಹೋಗುವುದಾದರೆ ನಾಗನಲ್ಲಿಗೆ ಬಂದು ಪ್ರಾರ್ಥನೆ ಮಾಡದೆ ಉದಯಣ್ಣ ಎಲ್ಲಿಗೂ ಹೋಗದಿರುವುದನ್ನು ನಾವು ಗಮನಿಸಿದ್ದೇವೆ. ಉದಯಣ್ಣನ ಇಂಥ ಒಂದು ಬೆಳವಣಿಗೆಗೂ ಈ ನಾಗನ ಸನ್ನಿಧಾನ ಕಾರಣ ಆಗಿದೆ ಎಂಬುದನ್ನು ಇಲ್ಲಿ ಇವತ್ತು ಉಲ್ಲೇಖಿಸ್ತಾ, ಇವತ್ತಿನ ಪರಮ ಪೂಜ್ಯ ಸ್ವಾಮೀಜಿಗಳು ಇಲ್ಲಿ ಬರಬೇಕು ಅಂತಾಗಿದ್ರೆ ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಉದಯ್ ಕುಮಾರ್ ಶೆಟ್ಟಿಯವರು. ಅದರ ಜೊತೆಗೆ ಈ ಭಾಗದಲ್ಲಿ ಇವತ್ತು ರಾತ್ರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಂತರ ಏನು ಜೋಡು ಜೀಟಿಗೆ ಪ್ರದರ್ಶನ ನಾಟಕ ಆಗಲಿಕ್ಕಿದೆ, ಈ ಕಲಾ ತಂಡದ ಇಲ್ಲಿ ಪ್ರದರ್ಶನ ಆಗಬೇಕಾಗಿದ್ದರೆ ಇದಕ್ಕೆ ಪ್ರಮುಖ ಕಾರಣರು ಗೌರವಾನ್ವಿತ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಲ್ ಅವರು. ನಮ್ಮೂರಿನವರೇ ಆಗಿರುವ ನಮ್ಮೆಲ್ಲರ ನೆಚ್ಚಿನ ಉದಯಣ್ಣನವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ನಾಗ ಸನ್ನಿಧಾನದಲ್ಲಿ ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ನಾರಾಯಣ್ ಶೆಟ್ಟಿ ಅವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮದ ಹಿರಿಯರು, ಗ್ರಾಮದ ಮೊದಲ ಮನೆ ಅಂತ ಹೇಳ್ಬೋದು, ಮುಡುಕುಡೂರು ಬೀಡಿನ ಶ್ರೀ ವಿಜಯ ಬಂಗ ಅವರು ಇವತ್ತು ಮುಖ್ಯ ಅತಿಥಿ ನೆಲೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಕೊಡಮಣಿತಾಯ ಬ್ರಹ್ಮ ಬೈದರ್ಕಲ ಗರಡಿಯ ಎಲ್ಲ ಕಾರ್ಯಕ್ರಮಗಳು ಆ ಭಾಗದ ಮುಡುಕುಡೂರು ಮುನಿಯಾಲು ಈ ಭಾಗದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಗೌರವಾನ್ವಿತ ವಿಜಯ ಬಂಗ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ನಮ್ಮ ಸಮಿತಿಯ ಆದರ್ಶ ಅವರು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮುನಿಯಾಲು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಗೋಪಿನಾಥ್ ಭಟ್ ಅವರು ಅತ್ಯಂತ ಸಂಘಟಕರಾಗಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡವರು ಗೋಪಿನಾಥ್ ಭಟ್ ಅವರು. ಅದಲ್ಲದೆ ಇತ್ತೀಚೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘವನ್ನು ಈ ಮುನಿಯಾಲಲ್ಲಿ ಸ್ಥಾಪಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಂಥ ಗೋಪಿನಾಥ್ ಭಟ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹೌದು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನವೀನ್ ಅವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಳೆದ 29 ವರ್ಷ ಒಬ್ಬರೇ ಅಧ್ಯಕ್ಷರಾಗಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯ ಮೂಲಕ ಗಣೇಶ ಚತುರ್ಥಿಯ ದಿನ 3 ದಿನ ವಿಶೇಷವಾಗಿ ಗಣೇಶನ ಆಚರಣೆಯನ್ನು ಎಲ್ಲ ಯುವಜನ ಸಂಘಟನೆಗಳನ್ನು ಸೇರಿಸಿಕೊಂಡು ಜಾತಿ ಮತ ಭೇದ ಎಲ್ಲ ಮರೆತು ಎಲ್ಲರೂ ಸಂಘಟಿತರಾಗಿ ಅತ್ಯಂತ ಯಶಸ್ವಿಯಾಗಿ ಮುನಿಯಾಲ್ನಲ್ಲಿ ಗಣೇಶೋತ್ಸವ ನಡೀತಾ ಇದೆ ಅಂತಾದರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮೆಲ್ಲರ ನೆಚ್ಚಿನ ಶ್ರೀ ಪಿ ಸುಧಾಕರ್ ಶೆಟ್ಟಿ ಅವರು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಅವರನ್ನು ಇಲ್ಲಿಗೆ ಸ್ವಾಗತಿಸ್ತೇನೆ. ನಮ್ಮ ಹರೀಶ್ ನಾಯ್ಕ್ ಅವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಂದು 25ನೇ ವರ್ಷದ ಸಡಗರದಲ್ಲಿ ನಾವಿರುವಾಗ ಇಲ್ಲಿ ಸವಿ ನೆನಪಿಗಾಗಿ ಮತ್ತು ಕ್ಷೇತ್ರದಲ್ಲಿ ಭಜನಾ ಕಾರ್ಯಕ್ರಮ, ಕಲಿಯುಗದಲ್ಲಿ ದೇವರನ್ನು ಒಲಿಸಲಿಕ್ಕೆ ಭಜನೆ ಒಂದೇ ಮಾರ್ಗ, ಈ ನೆಲೆಯಲ್ಲಿ ಶ್ರೀ ವಾಸುಕಿ ನಾಗರಾಜ ಭಜನಾ ಮಂಡಳಿಯನ್ನು ನಾವು ಪ್ರಾರಂಭಿಸುತ್ತೇವೆ. ಇದರ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಗಂಧಿ ನಾಯ್ಕ್ ಅವರು ಮುಖ್ಯ ಅತಿಥಿಯಾಗಿದ್ದಾರೆ. ಅವರನ್ನು ಅತ್ಯಂತ ಗೌರವವಾಗಿ ಸ್ವಾಗತಿಸುತ್ತಾ ಭಾರತೀಯ ಆಚಾರ್ಯ ಅವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ನಮ್ಮ ಶ್ರೀ ನಾಗದೇವರ ಸನ್ನಿಧಾನದ ಭಕ್ತರು, ಭಕ್ತವೃಂದ, ಗಾಂಧಿ ಮೈದಾನ ಹಾಗೂ ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಸದಸ್ಯರುಗಳು, ಈ ಭಾಗದ ಜನರು, ಈ ಭಾಗದ ಹಿರಿಯರು, ಪತ್ರಕರ್ತ ಮಿತ್ರರಾಗಿರ್ತಕ್ಕ ಸುಕುಮಾರ್ ಅವರು, ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಮನೆಗಳಿಂದ ಭಕ್ತರಾಗಿ ತಾವೆಲ್ಲರೂ ಆಗಮಿಸಿದಿರಿ. ನಿಮ್ಮೆಲ್ಲರನ್ನ ನಾನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಹಿರಿಯರಾದಂಥ ಕೃಷ್ಣೇಶ್ ಶೆಟ್ಟಿ ಮತ್ತು ಇಂದಿರಾ ಕೃಷ್ಣೇಶ್ ಶೆಟ್ಟಿ ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಧನ್ಯವಾದಗಳು.
ದೀಪವನ್ನ ಪ್ರಜ್ವಲಿಸುವ ಮುಖೇನ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಸ್ವಾಮೀಜಿಗಳ ಬಳಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನ ಸೇರಿಕೊಳ್ತಾ ಇದ್ದಾರೆ. आरोग्यं धनसम्पदः शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सत्यादीपनमोस्तुते ओ दीपब्रह्मरूपस्थं ज्योतिषां प्रभुरव्ययः ओ दीपब्रह्मरूपस्थं. ಭಜನೆಯ ಸ್ವರಕ್ಕೆ ಲಯವನ್ನ ನೀಡುವಂಥದ್ದು ತಾಳ. ಅಂತಹ ತಾಳಗಳನ್ನ ಈ ಭಜನಾ ಮಂಡಳಿಗೆ ಹಸ್ತಾಂತರಿಸುವ ಮುಖೇನ ಈ ವಾಸುಕಿ ನಾಗರಾಜ ಭಜನಾ ಮಂಡಳಿಯನ್ನ ಉದ್ಘಾಟಿಸಬೇಕಾಗಿ ಪರಮ ಪೂಜ್ಯರಾಗಿರುವಂತಹ ಸ್ವಾಮೀಜಿಗಳ ಬಳಿ ವಿನಂತಿ. ಭಕ್ತಿ ಭಾವದ ಯಾತ್ರೆ ನಿರಂತರವಾಗಿ ಸಾಗಲಿ. ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿಕ್ಕಿದ್ದಾರೆ ಶ್ರೀಯುತ ಸದಾನಂದಾಚಾರ್ಯರು. ಇಂದಿನ ಸಭಾ ವೇದಿಕೆಯಲ್ಲಿ 3 ಜನರನ್ನ ನಾವು ಗೌರವಿಸ್ತಾ ಇದ್ದೇವೆ. ನಡುಮನೆ ಬರ್ಕೆ ಮುಡುಕುಡೂರಿನ ಶ್ರೀ ರಾಜು ಪೂಜಾರಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಮ್ಮ ಸಮಿತಿ ಸದಸ್ಯರವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಸುವಂತೆ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೂ ಕ್ರೀಡಾ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಹೆಸರನ್ನ ಗಳಿಸಿರುವ ಶ್ರೀ ಸಜನ್ ಶೆಟ್ಟಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕ್ರೀಡಾ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ ಕುಮಾರಿ ಸವಿ ಶೆಟ್ಟಿ ಅವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಸಮಿತಿಯ ಸದಸ್ಯರು ವೇದಿಕೆಗೆ ಬರಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಜು ಪೂಜಾರಿ ಅವರು, ಶ್ರೀ ಸೃಜನ್ ಶೆಟ್ಟಿ ಅವರು, ಕುಮಾರಿ ಸವಿ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು, ಪರಮ ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ, ಸನ್ಮಾನ್ಯ ರಾಜು ಪೂಜಾರಿ ಅವರು ಶ್ರೀ ಚಿಂಕ್ರ ಪೂಜಾರಿ ಮತ್ತು ಶ್ರೀಮತಿ ಜೋಂಕು ಪೂಜಾರ್ತಿಯವರ ಏಕೈಕ ಪುತ್ರರಾಗಿ 1941ರಲ್ಲಿ ಮುಡುಕುಡಿನ ನಡುಮನೆಯಲ್ಲಿ ಜನಿಸಿರ್ತಾರೆ. ಬಾಲ್ಯದಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ನಂತರ ತಮ್ಮನ್ನು ತಾನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತದನಂತರ ಮುಡುಕುಡೂರಿನ ಗರಡಿಯಲ್ಲಿ ಪೂಜಾ ಕೈಂಕರ್ಯಗಳನ್ನು ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಜ್ಞಾನ, ಸರಳತೆ, ನಿಸ್ವಾರ್ಥ ಸೇವಾ ಮನೋಭಾವಗಳು ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ನಿಮ್ಮ ಅಮೂಲ್ಯವಾದ ಸೇವೆಯನ್ನು ಗುರುತಿಸಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಮುನಿಯಾಲು ಹಾಗೂ ನಾಗದೇವರ ಸನ್ನಿಧಿಯಾದ ಪರವಾಗಿ ಈ ಸನ್ಮಾನ ಪತ್ರವನ್ನು ನಾವೆಲ್ಲರ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ತಮಗೆ ಮಾಡ್ತಾ ಇದ್ದೇವೆ. ಶ್ರೀ ಸೃಜನ್ ಶೆಟ್ಟಿಯವರು ರತ್ನಾಕರ್ ಶೆಟ್ಟಿ ಮತ್ತು ಸುಜಾತ ಶೆಟ್ಟಿಯವರ 2ನೇ ಮಗನಾಗಿ 2008ರಂದು ಮುಡುಕುಡೂರಿನಲ್ಲಿ ಜನಿಸಿರ್ತಾರೆ. 1ನೇ ತರಗತಿಯಿಂದ PUC ವರೆಗಿನ ವಿದ್ಯಾಭ್ಯಾಸವನ್ನು ಮುನಿಯಾಲು ಕಾಲೇಜಿನಲ್ಲಿ ಮುಗಿಸಿರ್ತಾರೆ. 10ನೇ ತರಗತಿಯಲ್ಲಿದ್ದಾಗ ತೆಲಂಗಾಣದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಮುನಿಯಾಲಿನ ಹೆಸರನ್ನು ರಾಜ್ಯ ಅಲ್ಲ ದೇಶ ಮಟ್ಟಕ್ಕೆ ತಂದಿದ್ದಾರೆ. ದ್ವಿತೀಯ PUCಯಲ್ಲಿದ್ದಾಗ ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿರ್ತಾರೆ. ಹಾಗೆಯೇ ದ್ವಿತೀಯ PUC ಅಂತಿಮ ಪರೀಕ್ಷೆಯಲ್ಲಿ 97% ಅಂಕಗಳನ್ನು ಗಳಿಸಿದ್ದಾರೆ. ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಸೃಜನ್ ಶೆಟ್ಟಿ ಅವರು ಗಳಿಸಿರ್ತಾರೆ. ಸೋಲು ಗೆಲುವಿನ ಅಂಗಣದಲ್ಲಿ ಧೈರ್ಯ, ಸಮರ್ಪಣೆ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಪ್ರದರ್ಶಿಸಿದ ನಿಮ್ಮ ಸಾಧನೆಯನ್ನು ಗುರುತಿಸಿಕೊಂಡು ಪರಮ ಪೂಜ್ಯರ ಸಮ್ಮುಖದಲ್ಲಿ ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಇನ್ನೋರ್ವರು ಸವೀಶ್ ಶೆಟ್ಟಿಯವರು ಶ್ರೀ ಸತೀಶ್ ಶೆಟ್ಟಿ ಮತ್ತು ಶ್ರೀಮತಿ ಶ್ರೀ ದೇವಿ ಶೆಟ್ಟಿಯವರ ಪುತ್ರಿಯಾಗಿ 20 ನವೆಂಬರ್ 2009ರಂದು ಜನಿಸಿರ್ತಾರೆ. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಲ್ನಲ್ಲಿ ಓದಿದ ತಾವು 10ನೇ ತರಗತಿಯ ಅಂತಿಮ ಪರೀಕ್ಷೆಯಲ್ಲಿ 97.6% ಅಂಕಗಳನ್ನು ಗಳಿಸಿ ಮುನಿಯಾಲಿನ ಶಾಲೆಯಲ್ಲಿ 10ನೇ ಕ್ಲಾಸಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಆಯೋಜಿಸಿದ ನೈತಿಕ ಮೌಲ್ಯ ಪುಸ್ತಕಾಧಾರಿತ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೀರಿ ಹಾಗೂ ಉತ್ತಮ ಕಬಡ್ಡಿ ಆಟಗಾರ್ತಿಯಾಗಿ ಮೂಡಿ ಬಂದಿರುತ್ತೀರಿ. ಕಲೆ ಮತ್ತು ಕ್ರೀಡೆಯ ಮೂಲಕ ಸಮಾಜಕ್ಕೆ ನೀವು ನೀಡಿದ ಅಮೂಲ್ಯ ಕೊಡುಗೆಯನ್ನು ಗೌರವಿಸಿ
ನಮ್ಮ ನಾಗರ ದೇವರ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಮುನಿಯಾಲು ಇವರ ಪರವಾಗಿ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಲು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೇವೆ. ಈ 3 ಜನರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಶ್ರೀ ರಾಜು ಪೂಜಾರಿ ಅವರು, ಶ್ರೀ ರಜನ್ ಶೆಟ್ಟಿಯವರು, ಕುಮಾರಿ ಶವಿ ಶೆಟ್ಟಿಯವರನ್ನ ತಾವೆಲ್ಲರೂ ಅತ್ಯಂತ ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನ ಹುರಿದುಂಬಿಸಬೇಕು. ಇಂಥ ಪ್ರತಿಭೆ ನಮ್ಮೆಲ್ಲರಿಗೂ ಒಂದು ರೀತಿಯ ಪ್ರೇರಣೆ ಅಂತ ಹೇಳಿ ಅವರಿಗೆ ಹೇಳುತ್ತಾ, ಇವರಿಗೆ ಮಾನ್ಯ ರಾಜು ಶೆಟ್ಟಿಯವರು ದೀರ್ಘಾಯುಷ್ಯಾಗಿರಲಿ, ಅವರಿಗೆ ನಾಗದೇವರ ಅನುಗ್ರಹ, ಅವರು ನಂಬಿಕೊಂಡು ಬಂದಂಥ ದೈವ ದೇವರುಗಳ ಅನುಗ್ರಹ ಸದಾ ಇರಲಿ ಅಂತೇಳಿ ಹಾರೈಸ್ತೇವೆ. ಸೃಜನ್ ಶೆಟ್ಟಿ ಮತ್ತು ಕುಮಾರಿ ಸವಿ ಶೆಟ್ಟಿಯವರು ಮುನಿಯಾಲಿನ ಹೆಸರನ್ನ ಇನ್ನಷ್ಟು ದಿಗ್ಗತ್ತಕ್ಕೆ ತನ್ನಿ ಅಂತೇಳಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಮಸ್ತ್ ಮನಸ್ಸು ದಿಂಜಿದು ಬೈದನು ಸ್ವಾಮಿಲೆ ಎಂಕಲ್ನ ಊರು ಪಂಡನೆ ಮುನಿಯಾಲು ಪಂಡನೆ ಎಂಕಲಿಗೆ ಒಂಜಿ ರೋಮಾಂಚನ ಎಂಕಲು ವಾ ಪುಣ್ಯಡು ಈ ಭೂಮಿಡು ಈ ಜಾಗಡು ಪುಟ್ಟದು ಅಂದ್ ಗೊತ್ತುಜ್ಜಿ ಯಾನ್ ಏಪಲ ಓಲ್ಲ ಪೊಂಡ ಗೌರವಡ್ಲ ಹೆಮ್ಮೆಡ್ಲ ಪನ್ಪುಡು ಸ್ವಾಮಿಲೆ ಎಂಕಲ್ಲ ಉಡುಪಿ ಬಕ್ಕ ಮಂಗಳೂರು ಪಂಡ ಒಂದು ಭೂಲೋಕದ ಸ್ವರ್ಗ ಮನುಷ್ಯಗೆ ಬದುಕರಗೆ ನೆಡ್ದೆಡ್ಡೆ ಜಾಗ ಈ ಜಗತ್ತು ಓಲ್ಲ ಇಜ್ಜಿ ದೇಪಂಡ ಏಪ ಗಾಳಿ ಏಪ ಚಳಿ ಏಪ ಬರ್ಸ ಬೋಡು ಎಂಚ ವಾತಾವರಣ ಬೋಡು ಒಂದು ದೇವ ನಿರ್ಮಿತವೈನ ಜಾಗ ಅಂಚಿನ ಜಾಗ ಎಂಗಲು ಉಲ್ಲ ಪನ್ಪುರನೇ ಶ್ರೇಷ್ಠ ಅಂಚಿನ ಒಂಜಿ ಜಾಗಡು ಇನಿ ನಾಗದೇವರ ಸಾನ್ನಿಧ್ಯದ ಬದಿಟ್ಟು ಎಂಗಲು ಎತ್ತೋ ವರ್ಷ ಹಿಡಿದಿಂಚಿ ಎಂಕಲ್ಲ ಹಿರಿಯರು ಎಂಕಲ್ಲ ಮೂಲ ಕುಲ್ಲರ ಅವಕಾಶ ಮಲ್ತು ಕೊಡ್ತೇರು ಐಟ್ಲ ಐತ ಬದಿಟ್ಟು ಒಂಜಿ ಸರ್ಕಾರಿ ಶಾಲೆ ಎಂಕಲು ಮಾತ ಕಲ್ತನ ಶಾಲೆ ಇನಿ ಹೆಮ್ಮೆ ಮಾತ ಸರ್ಕಾರಿ ಶಾಲೆ ಇನ್ನು ಬಂದ ಒಂದುಂಡು ಜೋಕುಲಿಜ್ಜೇರು ಬರೋದಿಲ್ಲೇರು ನಮ್ಮ ಅಲ್ಪ ಅಡ್ಮಿಷನ್ ಮಲ್ಪರ ಒಂದಿದ್ದು ಸ್ವಾಮಿಲೆ ಸುಮಾರು 1000 ಜೋಕುಲೇರು ಜಾಸ್ತಿ ಪುನಃ ಈ ಕಾರ್ಕಳ ತಾಲೂಕದ ಈ ಕರ್ನಾಟಕದ KPSC ಒಂಜಿ ಗೌರವಾನ್ವಿತ ಶಾಲೆ ಪಂಡ ಏಕೆಲ್ಲ ಮುನಿಯಾಲ್ದ ಶಾಲೆ ಅಂದಿಕ್ಕಲು ಮಸ್ತ್ ಹೆಮ್ಮೆಡ್ ಪನ್ಪ ಕೇವಲ ಶಾಲೆ ಅತ್ತು ಆ ಶಾಲೆದ ಇನ್ನು ಜೋಕುಲು ಕ್ರೀಡೆಡ್ ಅಂತಾರಾಷ್ಟ್ರೀಯ ಮಟ್ಟ ಪೋತಿರು ಇನ್ನು ಮಮತಾ ಪೂಜಾರಿಯಿಂದ ಭಾರತ ದೇಶದ ಕ್ಯಾಪ್ಟನ್ ಐನಾಲ್ ಒಂದೇ ಮುನಿಯಾಲ್ದ ಗಾಂಧಿ ಮೈದಾನಕ್ಕೆ ಹೋಗ್ಬೋದು ಒಂದೇ ಶಾಲೆಡ್ ಓದುದನ್ನ ಹೆರ್ಮುಂಡೆದ ಬಾಲೆ ಪಂಡ ಏಕೆಲ್ಲ ಮಸ್ತ್ ಸಂತೋಷ ಆಪುಂಡು ಅಂಚ ಇತ್ತೆ ಒಂಜಿ ಕ್ರೀಡಾ ಪ್ರತಿಭೆ ಇತ್ತನು ಆ ಬಾಲ್ಯ ಅಂಚೆನೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು ಕುಡೊಂಜಿಗೆ ಕ್ರೀಡಾ ಪ್ರತಿಭೆ ಇತ್ತನು ಇಂಚಿನ 10 ಹಲವಾರು ಜೋಕುಲಿಗೆ ಒಂಜಿ ಮೆಟ್ಟಲ್ನ ಕೊರ್ನೆಂಚಿನ ಶ್ರೇಷ್ಠ ಶಾಲೆ ಎಂಕೆಲ್ಲ ಮುನಿಯಾಲ ಶಾಲೆ ಅಲ್ಪ ಏರೆ ವಿದ್ಯಾಭ್ಯಾಸ ಕಲ್ಪದೇರು ಆ ಮಾತ ಪ್ರಾಧ್ಯಾಪಕರಿಗೆ ಇತ್ತೆ ಪುನಃ ಎಂಕೆಲ್ಲ ಬೇಬಿ ಶೆಟ್ಟಿ ಬಂದ ಪ್ರಿನ್ಸಿಪಾಲ್ ಪತಿನ ಮಾತೆರ್ಲ ಎಡ್ಡೆ ವಿದ್ಯೆಯನ್ನು ಒಂದು ಸರ್ಕಾರಿ ಶಾಲೆ ಇತ್ತು ಆ ಪ್ರೈವೇಟ್ ಶಾಲೆ ಎಲ್ಲ ಕಮ್ಮಿಜ್ಜಿ ಮನ್ಪುನಂಚಿನ ಎಡ್ಡೆ ವಿದ್ಯೆಯನ್ನು ಕೊರ್ನೆಂಚಿನ ಶಾಲೆ ಪಂಡ ಎಂಕೆಲ್ಲ ಮುನಿಯಾಲ್ದ ಶಾಲೆ ಪಂಡ್ರೆ ಮಸ್ತ್ ಸಂತೋಷ ಪಡಬೆ ಅಂಚನೆ ಎಂಗುಲು ಕುಲ್ದ ಮೈದಾನ ಸ್ವಾಮಿಲೆ ಒಂದು ಗಾಂಧಿ ಮೈದಾನ ಅಂದು ಏರೆ ಕಾಲಾಡ ನೆಕ್ಕ ಪುದಾರ್ದಿದ್ದು ಕೊರ್ತೇರಂದು ಎಂಗೆಲಿ ಗೊತ್ತುಜ್ಜಿ ಅಜಿಲೇರ್ನಾಗಲ ಕೊರ್ತರು ಬರ ಪನ್ಪೇರು ಆಂಡಲ ಇನ್ನು ಉಡುಪಿದ ಅಜ್ಜರೆ ಕಾಡಿನ 400 ಮೀಟರ್ ಟ್ರ್ಯಾಕ್ ಬುಂಡ ನೆಕ್ಸ್ಟ್ ಒಂಜಿ 400 ಮೀಟರ್ ಟ್ರ್ಯಾಕ್ ಮಲ್ಪನ ಅವಕಾಶ ಇತ್ತಂದ ಈ ಎಂಗೆಲ್ಲ ಮುನಿಯಾಲ ಗಾಂಧಿ ಮೈದಾನ ಅಂದು ಎಂಗೆಲ್ಲ ಮಸ್ತ್ ಸಂತೋಷ ಪನ್ಪ ದುಮ್ಮುದ ದಿನಾಟು ಸ್ವಾಮಿಲೆ ಮೂಲ ಎಂಗೆಲ್ಲ ಅಜ್ಜರೆ ಕಾಡ್ದಲ ಕನೆ ಮಲ್ಲ ಒಂಜಿ ಕ್ರೀಡಾಂಗಣ ಅವಡು ಸಿಂಥೆಟಿಕ್ ಟ್ರ್ಯಾಕ್ ಅವಡು ಎಂಗೆಲ್ಲ ಹಳ್ಳಿದ ಜೋಕುಲು ಬಡವೇರ ಜೋಕುಲು ಪಾಪದ ಜೋಕುಲು ಅಗಲೆ ಮಾತ ಅಗಲ ಒಂಜಿ ಎಜುಕೇಶನ್ ಪಡ ವಿಜಯ ಅಗಲ ಸ್ಪೋರ್ಟ್ಸ್ ಅವಾರ್ಡ್ ಅಗಲೆ ಬೆಂಬಲ ಕೋರಡು ಬರುವ ಉದ್ದೇಶ ಎಂಗಲು ಮಲ್ಲ ಸಂಕಲ್ಪ ಮಲ್ದ ಇರು ಏಪ ಈ ಕಾರಿಗೆ ಈ ಜಾಗಾಗಿ ಕಾರ್ ದೀತರ ಐಡ್ ಬೊಕ್ಕ ಎಂಗಲ ಖಂಡಿತ ಸಂಕಲ್ಪ ಸಿದ್ಧಿ ಆಗ್ಬಿಡು ಮನ್ಪನ ಎಂಗಲ ಅಚಲವಾಯಿನ ನಂಬಿಕೊಂಡು ಎಂಗೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ಪ ಭಾವನೆ ಇಜ್ಜಿ ಎಂಗೆಲ್ಲ ಏರ್ಲಾವಡು ಗೆಂದಿ ಬೊಕ್ಕಾಗಲು ಎಂಗೆಲ್ಲ ನಾಯಕಿಯರು ಏರಾಂಡಲ ಮಲ್ಲಜ್ಜಿ ಎಂಗೆಲ್ಲ ಉಲ್ತುಲಾವಡು ಒಂಜಿ 5 ಕೋಟಿ ರೂಪಾಯಿದ ಕ್ರೀಡಾಂಗಣ ಮೂಲ ಆವಡು ಪನ್ಪ ಎಂಗೆಲ್ಲ ಮಹತ್ ಸಂಕಲ್ಪ ಇಡೀ ಎಂಗೆಲ್ಲ ಮುನಿಯಾಲತ್ತಿ ಕಾರ್ಕಳ ಜನಕ್ಕೆಲ್ಲ ಜನತೆದ ಕನಸುಂಡು ಅವು ಖಂಡಿತ ನನ್ನ ದುಮ್ಮದ ದಿನಟ್ಟು ಈಡೇರಡು ಮನ್ಪನ ಆಸೆ ಎಂಕೊಂಡು ಅಂಚನೆ ಕೆಲಸ ದುಮ್ಮದ ನಾಗದೇವನ ಆಶೀರ್ವಾದಡು ಪರಮ ಪೂಜ್ಯ ಸ್ವಾಮಿಲ್ನ ಒಂಜಿ ಆಶೀರ್ವಾದಡು ಆವಾಡು ಪಂದ್ಯ ಅನ್ನೋ ದೇವರಡ ನಟ್ಟೊಂದು ಇನಿ ಪರಮ ಪೂಜ್ಯ ಸ್ವಾಮಿಲು ಮಸ್ತ್ ಜನ ಸ್ವಾಮಿಲು ಉಲ್ಲೇರು ಆಂಡಲ ಯಾನ ಇಂಚ ಒಂಜಿ ದಾಲ ಒಂಜಿ ಆಡಂಬರದ ಅಂತೆ ದಾಲ ಒಂಜಿ ವಿಶೇಷ ಅಂತೆ ಕೇವಲ ಆಚರಣೆಗೆ ಮಾತ್ರ ಮಹತ್ವ ಕೊರದು ತನ್ನ ಜೀವನಡು
ದೇಪಂಡ 27 ವರ್ಷ ಕೇವಲ ಕೇವಲ ನಡತದ ಏತ್ ಜಾಗನ ಕ್ರಮಿಸಿದ ಪಂಡ್ರ ಸಾಧ್ಯಜಿ ಇನ್ನು ನೀಲವರ ಗೋಶಾಲೆಪು ಅಂಚೆ ರಡ್ಡು ಗೋಶಾಲೆ ಮಲ್ತದು ಸುಮಾರು 6,000 ಜಾಸ್ತಿ ಪೆತ್ತಲಿನ ಹಾರೈಕೆ ಮಲ್ಪುನಂಚಿನ ಮಲ್ಲ ಕೆಲಸ ಮಲ್ತೊಯ್ಪುನ ಪರಮ ಪೂಜ್ಯ ಸ್ವಾಮಿಲು ಏರು ಕೆಂಡ ಹೆಂಗೆಲ್ಲ ಪೇಜಾವರ ಮಠದ ಸ್ವಾಮಿಲು ಪಂಡ್ರಮ ಸಂತೋಷ ಪಡುವ ಆ ತತ್ತಂದೆ ಇನ್ನು ರಡ್ಡು ಎಜುಕೇಷನ್ ಸೆಂಟರ್ ಮಲ್ಲ ಊರುಡೆ ಇತ್ತದು ಒಂಜಿ ಕುಂಜಾಲದ ಶಾಲೆ ಅವುಲ್ಲ ಒಂಜಿ 3,000 ಮಿತ್ತ ಜೋಕುಲು ಬೇತ ಒಂಜಿ 10,000 ಜೋಕುಲೆಗೆ ಎಜುಕೇಷನ್ ಕೊರ್ಪುನ ನಮ್ಮನ ಸಂಸ್ಕೃತಿದಾದ ನಮ್ಮನ ಸಂಸ್ಕಾರದಾದ ನಮ್ಮನ ಧಾರ್ಮಿಕತೆದಾದ ಈ ದೇಶದ ಜನಕ್ಕೆಲ್ಲ ಬದುಕೆಂಚೆ ಪಡುವ ಧರ್ಮಾಚರಣೆ ಎಂಚೆ ಪಡುವನ್ನ ಒತ್ತು ಕೊರ್ದು ಅವೇನು ಪಲ್ಪಾವನಂಚಿನ ಪರಮ ಪೂಜ್ಯ ಸ್ವಾಮಿಲಿನುಲ್ಲೇರು ಐಕೋಸ್ಕರನೇ ಏಕೆಲ್ಲ ಮಾತ ಭಾಗ್ಯನದಾನ್ಯ ಏಕೆಲ್ಲ ಪೇಜಾರ ಸ್ವಾಮಿಲ್ಲ ಹಿರಿಯ ಸ್ವಾಮಿಲ್ಲ ಐನ್ಯದ ಪರ್ಯಾಯನಗ ಆರ ಸ್ವಾಮಿಲ್ಲ ಪಿರಾವಡಿತದು ಅರೆಗ ಐನ್ಯದ ಪರ್ಯಾಯ ಮಲ್ಪನಾಗ ಸಂಪೂರ್ಣ ಆ ಕೆಲಸನ ಮಲ್ದನ ಮಾತಾರ್ನ ಒಂಜಿ ಡೆಡಿಕೇಟ್ ಮಲ್ದ ಸ್ವಾಮಿಲು ಏರಿಕೆಂಡ ಪೇಜಾರ ಸ್ವಾಮಿಲು ಆಯ್ತ ಜೊತೆ ಆಯ್ತ ಯೋಗ ಪನ್ಪ್ಲಾಕ ಇನ್ನು ಅಯೋಧ್ಯೆ ಶ್ರೀರಾಮಚಂದ್ರನ ಪ್ರತಿಷ್ಠೆ ಆವಡ್ ಬಂದ ನಮ್ಮ ಮಾತ ಒಂಜಿ ಇಡೀ ವಿಶ್ವದ ಜನಕ್ಕೆಲ್ಲ ಭಾರತ ದೇಶದ ಜನಕ್ಕೆಲ್ಲ ವಿಶ್ವದ ಜನಕ್ಕೆಲ್ಲ ಕನಸಾದಿತ್ತನು ಅವಿನಿ ಪರಮ ಪೂಜ್ಯ ಸ್ವಾಮಿನ ದಿವ್ಯ ಸಾನ್ನಿಧ್ಯ ಆರ್ನ ಕೈಡ್ದ ಆತನು ಬಂಡ್ರ ಮಸ್ತ್ ಸಂತೋಷ ಅವು ಆಯಿ ಬೊಕ್ಕಲ ಸುಮಾರು 42 ದಿನ ಅಯೋಧ್ಯೆ ಇತ್ತದು ದೃಢ ಕೆಲಸ ಮಲ್ತದು ಯಾನ್ನ ಕಾರ್ಯಕ್ರಮದ ಪಗ 12ನೇ ದಿನ ತಾನೇ ಪೋದಿತ್ತೆ ಸ್ವಾಮಿನ ಕೈಟಿ ಆ ಒಂಜಿ ಕಲಶನ್ಲ ಗೆತ್ತೊಂದು ಎಡ್ಡೆ ಎಂಗೆಲೆ ಒಂಜಿ ಆಶೀರ್ವಾದ ಮಲ್ದಿರ್ ಪಂಡ್ರಲ್ಲ ಸಂತೋಷ ಆಗ್ಬಿಡು ಅಂಚನೇನು ಸ್ವಾಮಿಲೇನು ನಮ್ಮನ ಈ ಗ್ರಾಮೀಣ ಭಾಗದ ಒಂಜಿ ನಾಗದೇವಿಯನ್ನ ಕಾರ್ಯಕ್ರಮ ಉಂಟು ಸ್ವಾಮಿಲೇರು ಬರಡು ಪನಕಿನ ದಾಲ ಪನಂದೆ ಪೊರ್ಲುಡು ಆರಿನಿ ದಾವಣಗೆರೆ ಬತ್ತನು ಕಾಂಡೆ 4 ಗಂಟೆ ಲಗಿದೇರು ಇದ ಮಟ್ಟ ಒಂಜಿ ಬೊಟ್ಟ ನೀರ್ಲಗೆ ತೊಂದಿಜೇರು ಆಂಡಲ ಜನಕ್ಕೆಲೆಗೆ ದಾದಾಂಡಲ ಎಡ್ಡೆ ಬನಂಡ ಏಪಲ ಉಲ್ಲೇರು ಬಂದು ಒಂಜಿ ಸಂದೇಶ ಇದೀವಿ ಒಂದು ಬೈದೇರು ಅಂಚಿನ ಸ್ವಾಮಿನ ದಿವ್ಯ ಸಾನ್ನಿಧ್ಯದೋಸ್ಕರದ್ದು ಇಡೀ ನಮ್ಮನ ದಾದ ಕನಸುಂಡು ಈ ಜನಕ್ಕೆಲ್ಲ ದಾದ ಒಂಜಿ ಬೇಗ ಬೇಡ ಉಂಡು ಅವು ಮಾತ ಎಡ್ಡೆ ರೀತಿಯ ಆಡು ಇನ್ನು PUCದ ರಿಸಲ್ಟ್ ಬೈದನು SLCದ ರಿಸಲ್ಟ್ ಬೈದನು ಅವು ಬತ್ತಿ ಕೂಡಲೇ ಮಾತ ಭಾಗದ ತಪ್ಪೆ ಬಂಡ್ಲ ಟೆನ್ಷನ್ ಬಂಡ ಇನ್ನು ವಾ ಶಾಲೆ ಸೇರ್ಪವನು ಏತ್ ಫೀಸ್ ಕೊರ್ಪುಂದು ಸ್ವಾಮಿಲೆ ಇದೆಲ್ಲ ದೇವೆರಡಲ್ಲ ಈ ದೇಶಡ್ಲ ಒಂಜೇ ಪ್ರಾರ್ಥನೆಯ ಬಂಡ ಪಾಪದ ಜೋಕುಲೆಗೆ ಫ್ರೀ ಎಜುಕೇಷನ್ ಬಡವರಿಗೆ ಒಂಜಿ ಫ್ರೀ ಮೆಡಿಸಿನ್ ಒಂದು ರಡ್ಡು ತಿಕ್ಕೋಡು ಬಂದ್ಬೇಕಲ್ಲ ಮಾತೆರ್ನೆಲ್ಲ ಪ್ರಾರ್ಥನೆ ಸ್ವಾಮಿಲೆ ಅದಕ್ಕೋಸ್ಕರ ದುಂಬುದ ಈರ್ನ ಎಜೆಂಡಲ್ಲ ಅಂಚೆನೆ ಉಂಡು ಅವು ಆವಡು ನಮ್ಮನ ಊರಿಡ ಬಿನಿಯಂಗೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ ವಾ ಜೋಕ್ಲೆಗಳ ಶಾಲೆದಲ್ಲೇ ಪೋರ ಸಾಧ್ಯ ಸ್ವಾಮಿಲೆ 3 ಲಕ್ಷ 4 ಲಕ್ಷ ಕೊರ್ದು ಆಂಡಲ ಈಗೆಲ್ಲ ಸರ್ಕಾರಿ ಶಾಲೆ ಸಾಲ್ತ ಜೋಕುಲಿನಿ ಮುಲ್ಪಲ ಇನ್ನು ಬೈಲೂರು ಒಂಜಿ ಬಂಡೊಂಡು 524 ಮಾರ್ಕಲ್ಲಿತ್ತು ಸರ್ಕಾರಿ ಶಾಲೆ ಕಲ್ತದ್ದು ಇಂಡಿಯಾ ಪಣ್ಣನ ಇಲ್ಲಾಗೆ ಏನು ಪೋದ್ ಬತ್ತಿತ್ತೆ ಅಂಚ ಈಗೆಲ್ಲ ಪ್ರತಿಭೆ ಅಗಾಧವಾಯಿನ ಉಂಡು ಆ ಜೋಕಲಿಗೆ ಎಡ್ಡೆ ಪ್ಲಾಟ್ಫಾರ್ಮ್ ಬೋರ್ಡು ಎಡ್ಡೆ ಅವಕಾಶ ಬೋರ್ಡು ಅಂಚಿನ ಅವಕಾಶ ತೆಗೆದು ಈ ಭಾಗದ ಜೋಕಲಿ ಮಾತ ಎಡ್ಡೆ PUC ಆಯ್ಬಕ್ಕ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ತಿಕ್ಕಾಡು ಇಜ್ರ CA ಅವಾರ್ಡು ಇಜ್ರಾಗೆಲ್ಲ ತುಂಬದ ಎಡ್ಡೆ ಎಜುಕೇಷನ್ ತಿಕ್ಕಲಕ್ಕ ಅವಡು SLC ಐನ ಜೋಕ್ಲಿಗೆಲ್ಲ PUC ಇಡ್ಲ ಎಡ್ಡೆ ಶಾಲೆ ಅಡ್ಮಿಷನ್ ತಿಕ್ಕದು ಎಡ್ಡೆ ವಿದ್ಯೆ ಬರ್ಪಲಕ್ಕ ಆವಡು ಪಂದ್ಯಾನ ದೇವೆರಡ ನಟೊಂದು ಇನ್ನು ವೇದಿಕೆ ಇಡಿಪುನ ವಿಜಯಭಂಗ ಸರ್ ಏಕೆಲ್ಲ ಮಾತ ಒಂಜಿ ಆದರ್ಶಾರು ದೇಪಂಡ ಮುಡುಕುಡೂರು ಬಿಡುದ ಸಾವಿರಾರು ಮುಡಿ ಅರಿಕಿತ್ತನ ಬಾರಿ ಮಲ್ಲ ಒಂಜಿ ಮನೆತನ ಡಿಪ್ಪುನಾರಂಡಲ ಒಂಜಿ ಎಂಚ ಇಲ್ಲದಗುಲು ಇಪ್ಪೋಡು ಬಂದ್ಪುನ ಹೆಂಗೆಲ್ಲ ದಾರ್ಶನಿಕರ ರೀತಿಡ್ ತೋಜತ್ ಕೊರ್ನ ವಿಜಯಭಂಗ ಸರ್ಲಿರು ಅಂಚೆ ನೇನಿ ಸುಗಂಧಿ ಅರೇನೆಗೆಲ್ಲ ಅಧ್ಯಕ್ಷರು ಮಲ್ದ ದೇಮಲ್ದ ಬಂಡ ಆರ್ನ ಅಜ್ಜಿ ನರ್ಸಕ್ಕ ಈ ಭಾಗದ ಏತ್ ಜನಕ್ಕೆ ಪೆದ್ದದೇರದು ಗೊತ್ತುಜ್ಜಿ ಅಂಚೆ ನಾರ ಪಪ್ಪ ಗುಂಡು ನಾಯ್ಕರ್ಲ ಅಂಚೆನೆ ಒಂದೇ ಮೈದಾನದ ಹೋಟೆಲ್ದು ಇದು ಮಾತ ಜನ ಚಾ ತಿಂಡಿ ಕೊರತು ಮಾತ ಜನಕ್ಕೆ ಅನ್ನದಾತ ಅದು ಅದಗದ ಕಷ್ಟದ ಕಾಲ ಅಡಿತೇರು ಅಂಚಾರ್ನ ಮಗಳಿನಿ ಸುಗಂಧಿ ಉಳ್ಳೇರು ಅರೇನ ಈ ಭಾಗದ ಭಜನಾ ತಂಡದ ಅಧ್ಯಕ್ಷರಾದ ಮಲ್ಪರ ಬಂದ ಸಂತೋಷ ಉಂಡು ಇನ್ನು ಸುಧಾಕರಣ್ಣ ಉಳ್ಳೇರು ನಮ್ಮನ ಜೊತೆ ಸುಧಾಕರಣ್ಣ ಈ ಭಾಗದ ಗಣೇಶೋತ್ಸವದ ಸಂದರ್ಭಡ್ ಸುಮಾರು 26 ವರ್ಷ ಇಜ್ಜಿ ಕಾಯ ವಾಚ ಮನಸ ದಾದೊಂಜಿ ಮನುಷ್ಯ ಎಡ್ಡೆ ಬೇಲೆ ಮಲ್ಪಡು ಮಾತೆರನ್ನ ಎಡ್ಡೆ ರೀತಿ ಉವೆ ಮತ ಧರ್ಮ ಜಾತಿ ಮತ ಧರ್ಮ ಪಕ್ಷ ಓಲದ ಅಂತೆ ಮನುಷ್ಯತ್ವನೇ ಶ್ರೇಷ್ಠತೆ ಬಂದ ಒಂದು ವಾಕ್ಯನ ಎದುರಿದಿ ಒಂದು ಕೆಲಸ ಮಲ್ಪನ ಸುಧಾಕರಣ್ಣ ಎಡ್ಡೆ ಕೆಲಸ ಮಾಡ್ತಿದ್ರು ಇನ್ನು ಗೋಪಿನಾಥ್ ಭಟ್ರು ಆರ್ಲಾಂಚೆನಿ ಈ ಭಾಗದ ಮಾತ ಜನಕ್ಕೆಲ್ಲ ಕಷ್ಟಕ್ಕೆ ಸ್ವರಾದಿ ಪಡುವ ಉದ್ದೇಶದಿ ಒಂದು ಎಡ್ಡೆ ಕೆಲಸ ಮಾಡ್ತಿದ್ರು ಅಂಚ ಇನ್ನಿತೆ 25ನೇ ವರ್ಷದ ಕಾರ್ಯಕ್ರಮ ಅವರ ಏರ್ ಮಾತ ನೆಟ್ಟು ಭಾಗಿಯಾತಾರೆ ಬಕ್ಕೆ ಏರ್ ಮಾತ ಪ್ರಾರ್ಥನೆ ಮಲ್ತೊಂದು ಏರ್ ಮಾತ ಉಲ್ಲರ ನಿಗೆಲೆ ಮಾತ ದೇವರ ಎಡ್ಡೆ ಮಲ್ತದ್ದು ದುಮ್ಮುದ ನಮ್ಮನ ಪ್ರತಿ ತಿಂಗಳಾಪನ ಸಂಕ್ರಮಣ ಇಪ್ಪರ ದುಮ್ಮದ ದಾದ ಮಾತ ಸಂಕಲ್ಪ ಉಂಡ ಅವು ಮಾತ ಎಡ್ಡೆಡ್ ನಡತ ಬರಡು ಬಂದು ಈ ರೀತಿ ಕಾರ್ಯಕ್ರಮ ಬತ್ತನ ಮಾತಿರಲ್ಲ ಒಂದು ದಿವಸದನ್ನ ಪಾತಿರುವಂತವೇ. ಜೈ ಹಿಂದ್. ತಮ್ಮ ಜನ ಅನ್ನುವಂತಹ ಗೌರವ ಯಾವತ್ತೂ ಕೂಡ ಉದಯ್ ಕುಮಾರ್ ಸರ್ ಅವರ ಸ್ಮೃತಿ ಪಟಲದಲ್ಲಿ ಚಿರಸ್ಥಾಯಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಮುನಿಯಾಲಿನ ಗಾಂಧಿ ಮೈದಾನವನ್ನು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರಿಂದ ಇಂಥ ಮತ್ತಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು
ಮುಂದುವರಿಯಲಿ ಅನ್ನುವಂಥ ಆಶಯದ ನುಡಿಗಳನ್ನಾಡುತ್ತಾ ಬಂಧುಗಳೇ, ನಮ್ಮೂರಿನ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುಂದರ ಕ್ಷಣವನ್ನು ಸೆರೆ ಹಿಡಿದು ಪ್ರಪಂಚದಗಲಕ್ಕೆ ಅದು ಸಾಗುವಂತೆ ಮಾಡಿದವರು ನಮ್ಮ ಮುನಿಯಾಲು ಯೂಟ್ಯೂಬ್ ಚಾನೆಲ್. ಇದೀಗ ಆ ಮುನಿಯಾಲು ಯೂಟ್ಯೂಬ್ ಚಾನೆಲ್ನ ಸದಸ್ಯರು ವೇದಿಕೆಗೆ ಬಂದು ಸ್ವಾಮೀಜಿಯವರಿಂದ ಆಶೀರ್ವಾದ ಹಾಗೂ ಗೌರವವನ್ನು ಪಡೆದುಕೊಳ್ಬೇಕು. ನಮ್ಮ ಮುನಿಯಾಲು ಯೂಟ್ಯೂಬ್ ಚಾನೆಲ್ನ ಸದಸ್ಯರಿದ್ದಲ್ಲಿ ವೇದಿಕೆಗೆ ಬಂದು ಸ್ವಾಮೀಜಿಯಿಂದ ಆಶೀರ್ವಾದ ಹಾಗೂ ಗೌರವವನ್ನು ಪಡೆದುಕೊಳ್ಬೇಕು. ಮುನಿಯಾಲಿನ ಯಾವುದೇ ಕಾರ್ಯಕ್ರಮ ಇರಲಿ, ಅದನ್ನು ಸುಂದರವಾಗಿ ಸೆರೆ ಹಿಡಿದು ಅದನ್ನು ಉತ್ತಮ ರೀತಿಯಲ್ಲಿ ಜನರಿಗೆ ತಲುಪುವ ಹಾಗೆ ಮಾಡಿದಂಥವರು, ದೇಶ ವಿದೇಶಗಳಲ್ಲಿರುವಂಥ ಜನರಿಗೆ ಈ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟಂಥವರು. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಗಳಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಮಠದ ಮೂಲ ಶಿಕ್ಷಣ, ದಾನ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ಸಮಾಜಕ್ಕೆ ಗುರುವಾಗಿ ಮಾರ್ಗದರ್ಶನ ನೀಡಿದವರು. ಇದೀಗ ಸ್ವಾಮೀಜಿಗಳ ಆಶೀರ್ವಚನಕ್ಕಾಗಿ ಶ್ರೋತೃವರ್ಗ ಕಾಯುತ್ತಿದೆ. ಇದೀಗ ನುಡಿಪೀಠ ಸ್ವಾಮೀಜಿಗಳ ಆಶೀರ್ವಚನಕ್ಕಾಗಿ. ಭಾಗದಲ್ಲಿರುವಂತಹ ಮಕ್ಕಳೆಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಇದೀಗ ನಾವೆಲ್ಲರೂ ಸ್ವಾಮೀಜಿಗಳ ಆಶೀರ್ವಚನಕ್ಕೆ ಕಿವಿಯಾಗಲಿದ್ದೇವೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುನಿಯಾಲಿನ ಗಾಂಧಿ ಮೈದಾನದ ಸಮೀಪದಲ್ಲಿರುವ ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಊರ ಭಗವದ್ಭಕ್ತರೆಲ್ಲ ಒಂದಾಗಿ 25ನೇ ವರ್ಷದ ಈ ವರ್ಧಂತ್ಯುತ್ಸವವನ್ನು ನಡೆಸ್ತಾ ಇದ್ದೀರಿ. ನಮ್ಮೆಲ್ಲರ ಬದುಕು ಯಶಸ್ವಿಯಾಗಬೇಕು ಅಂತಿದ್ದರೆ ನಮ್ಮೆಲ್ಲರ ಪ್ರಯತ್ನ ಬೇಕು. ನಮ್ಮೆಲ್ಲರ ಪ್ರಯತ್ನಕ್ಕೆ, ಮಾನವ ಪ್ರಯತ್ನಕ್ಕೆ ಜೊತೆಯಾಗಿ ದೇವರ ಅನುಗ್ರಹವೂ ಬೇಕು ಅನ್ನೋದನ್ನು ಬಲವಾಗಿ ನಾವು ನಂಬಿದವರು. ಆದ್ದರಿಂದಲೇ ಒಂದಲ್ಲ ಒಂದು ಬಗೆಯಲ್ಲಿ ನಾವು ಭಗವದಾರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ, ನಮ್ಮ ಪ್ರಯತ್ನವನ್ನು ಜೊತೆಗೆ ಮಾಡ್ತಾ ಇರ್ತೇವೆ. ಹಕ್ಕಿಯೊಂದು ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರ್ತಾ ಇರುತ್ತೆ. 2 ರೆಕ್ಕೆ ಬೇಕು. ಒಂದೇ ರೆಕ್ಕೆಯಿಂದ ಹಾರಲಿಕ್ಕಾಗೋದಿಲ್ಲ. ಲೆಕ್ಕಾಚಾರ ಹಾಗೆ, ಒಂದು ಅನ್ನೋದು 2ರ ಅರ್ಧ. 2 ರೆಕ್ಕೆ ಇದ್ದರೆ ಎಷ್ಟು ಎತ್ತರದಲ್ಲಿ ಹಾರಬಹುದು, 1 ರೆಕ್ಕೆಯಿಂದ ಅದರ ಅರ್ಧದಷ್ಟನ್ನು ಹಾರಲಿಕ್ಕೆ ಆಗಬೇಕು. ಆದರೆ ಆಗೋದಿಲ್ಲ. ಹಾರೋದು ಬಿಡಿ, ಕುಪ್ಪಳಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. 2 ಪರಿಪೂರ್ಣವಾಗಿದ್ದಾಗ ಸ್ವಚ್ಛಂದವಾದ ವಿಹಾರ. ಅದರಂತೆ ನಮ್ಮ ಬದುಕು ಯಶಸ್ವಿಯಾಗಿ ಮುನ್ನಡಿಬೇಕು ಅಂತಿದ್ರೆ ಒಂದು ನಮ್ಮ ಪ್ರಯತ್ನ, ಇನ್ನೊಂದು ದೇವರ ಅನುಗ್ರಹ. ಇಲ್ಲಿ ಮತ್ತೆ ದೇವರ ಅನುಗ್ರಹ ದೊಡ್ಡದು, ನಮ್ಮ ಪ್ರಯತ್ನ ದೊಡ್ಡದು ಕೇಳಲಿಕ್ಕಿಲ್ಲ. ಹಾರೋ ಹಕ್ಕಿಗೆ ಎಡಗಡೆ ರೆಕ್ಕೆ ಮುಖ್ಯವೋ ಬಲಗಡೆ ರೆಕ್ಕೆ ಮುಖ್ಯವೋ ಕೇಳಿದಂತಾಯಿತು. 2 ಮುಖ್ಯವೇ. ಅದರಂತೆ ನಮ್ಮ ಬದುಕು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಧನುರ್ಧಾರಿಯಾದ ಪಾರ್ಥ ಅಂತಂದರೆ ಪ್ರಯತ್ನಶೀಲನಾದ ನರ, ಯೋಗೇಶ್ವರನಾದ ಕೃಷ್ಣ ಅಂತಂದರೆ ಅನುಗ್ರಹೋನ್ಮುಖನಾದ ಭಗವಂತ. ಇವೆರಡೂ ಎಲ್ಲಿ ಜೊತೆ ಸೇರುತ್ತೆ ಅಲ್ಲಿ ಎಲ್ಲ ಬಗೆಯ ಶ್ರೀ ವಿಜಯ ಭೂತಿ, ಸಂಪತ್ತು, ಯಶಸ್ಸು, ಕೀರ್ತಿ, ವಿಜಯ ಎಲ್ಲ ಇದೆ. ಅದರಂತೆ ಮುನಿಯಾಲಿನ ಈ ಎಲ್ಲ ಭಗವದ್ಭಕ್ತರು ನೀವು ಒಂದಾಗಿ ನಾಗದೇವರ ಸನ್ನಿಧಾನದಲ್ಲಿ 25 ವರ್ಷಗಳಿಂದ ಅಖಂಡವಾಗಿ ಆ ಭಗವದಾರಾಧನೆ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಿಮ್ಮೆಲ್ಲರ ಬದುಕು ಯಶಸ್ವಿಯಾಗಲಿ. ಕನಸುಗಳು ಸಾವಿರಾರು ಇದ್ದಾವೆ. ವೇದಿಕೆ ಮೇಲೆ ಅನೇಕ ಮಂದಿ ಮಹನೀಯರಿದ್ದಾರೆ. ನಾಡಿಗೆ ಸ್ಫೂರ್ತಿಯಾಗುವಂತಹ ಅನೇಕ ಪ್ರತಿಭೆಗಳು, ಈಗ ತಾನೇ ಕೆಲವರು ನಾವಿಲ್ಲಿ ಸನ್ಮಾನಿಸಿದ್ದೇವೆ. ಎಲ್ಲರ ಪ್ರಯತ್ನದಿಂದ ನಾಡು ಹಸನಾಗಿ ಬೆಳಗುವಂತೆ ನಿಮ್ಮೆಲ್ಲರ ಪ್ರಯತ್ನಕ್ಕೆ ದೇವರ ಅನುಗ್ರಹದ ಶ್ರೀರಕ್ಷೆ
ದೇವರ ಅನುಗ್ರಹದ ಪ್ರಾರ್ಥನೆಗಾಗಿ ನೂತನವಾದ ಭಜನಾ ಮಂಡಳಿಯೊಂದು ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಈ ಎಲ್ಲ ಪ್ರಯತ್ನದಿಂದ ನಿಮ್ಮೆಲ್ಲರ ಪ್ರಯತ್ನಕ್ಕೆ ದೇವರ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಸಂಕಲ್ಪಿಸಿದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತೆ ಭಗವಂತ ಅನುಗ್ರಹಿಸಲಿ. ಇಂಥ ನಾಗದೇವರ ಸನ್ನಿಧಾನದಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾಗಿರುವ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮ ಮುನಿಯಾಲಿನ ಉದಯಕುಮಾರ ಶೆಟ್ಟರ ನೇತೃತ್ವದಲ್ಲಿ ಇಂತಹ ಸತ್ಕಾರ್ಯಗಳು, ಅವರ ಕನಸು ತುಂಬ ದೊಡ್ಡದಿದೆ, ಸಂಕಲ್ಪ ಇದೆ, ನಿಮ್ಮೆಲ್ಲರ ಸಹಕಾರ ಇದೆ. ಅದೆಲ್ಲವೂ ಕೂಡ ಬಹುಬೇಗನೆ ಸಾಕಾರಗೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಿ. ಮಾಡುವ ಕೆಲಸವನ್ನು ಮನಸ್ಸಿಟ್ಟು ಮಾಡೋಣ, ಪ್ರತಿಫಲವನ್ನು ದೇವರಿಗೆ ಬಿಡೋಣ ಅನ್ನುವಂಥ ಮಾತುಗಳನ್ನು ಗುರುಗಳು ಆಡಿದ್ದಾರೆ. ತುರ್ತು ಕೆಲಸದ ನಿಮಿತ್ತ ಗುರುಗಳು ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ನೆರೆದಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಗೌರವದ ನಮನಗಳನ್ನು ಸಲ್ಲಿಸಿ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. 25ನೇ ವರ್ಷದ ಬೆಳ್ಳಿ ಹೆಬ್ಬಡು ಬತ್ತದ ಭಾಗವಹಿಸ ಪೊಯ್ದಂಚಿನ ಪರಮ ಪೂಜ್ಯ ಜಗದ್ಗುರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಆಧಾರಗೊಂದು ಅಡ್ಡಬಿರೊಂದು ಅವ್ರನ್ನ ಆಶೀರ್ವಾದನಿಗೆ ತಂದು ಅಂಜನೆ ಈ ಜಾಗಡು 25 ವರ್ಷ ಲಗಾಯ್ತು. ಒಂದು ನಾಗದೇವರನ್ನ ಸನ್ನಿಧಾನಡು ಎಡ್ಡೆ ರೀತಿಡು ಅವೇನು ಅಭಿವೃದ್ಧಿ ಮಲ್ತದು ಎಡ್ಡೆ ರೀತಿ ಮಲ್ಪ ಒಂಜಿ ಸೇವನೆ ಮಲ್ಪನಂಚಿನ ಶ್ರೀ ಉದಯಕುಮಾರ್ ಶೆಟ್ಟಿ ಅಂಜನ ಅರ್ನ ಪೊಪ್ಪ ಕೃಷ್ಣಯ್ಯ ಶೆಟ್ಟಿ ದಂಪತಿಗಳಿಗೆ ಎನ್ನ ಅಭಿಮಾನದ ಅಭಿನಂದನೆಯನ್ನು ಸಲ್ಲಿಸೊಂದುಲ್ಲೆ. ಅಂಚನೆ ನಮ್ಮೊಟ್ಟಿಡಿತ್ತನಾರು ಈ ಮುನಿಯಾಲದ ಭಾಗದ ಮಾಮಲ್ಲ ವ್ಯಕ್ತಿ ಗೋಪಿನಾಥ್ ಭಟ್ರು ಎನ್ನ ಬಾರಿ ಮಲ್ಲ ಮಿತ್ರ ಯಾರಲ್ಲ ಒವಂಜಿ ಕಾರ್ಯಕ್ರಮಡ್ಲ ಭಾಗವಹಿಸೊಂದು ಆಯೆ ಇಂಬೆ ಮಲ್ಲಯ್ಯ ಕಿನ್ನೆ ದಾಂತ ಭೇದ ಭಾವದಂತೆ ಒಂದು ಎಡ್ಡೆ ರೀತಿಯಲ್ಲಿ ವರ್ತಿಸಾಪಿನಂಚಿನ ವ್ಯಕ್ತಿ ಗೋಪಿನಾಥ್ ಭಟ್ರು. ಒವೇ ಒಂಜಿ ಕಾರ್ಯಕ್ರಮ ಒಂಜಿ ಗೋಪಿನಾಥ್ ಭಟ್ರು ಉಲ್ಲೇರ್ ಬಂಡ ಆ ಕಾರ್ಯಕ್ರಮ ಯಶಸ್ವಿಂದೇ ಲೆಕ್ಕ. ಅಂಚಿನ ಗೋಪಿನಾಥ್ ಭಟ್ರಿಗೆ ಎನ್ನ ಉಡಲದುಂಜಿನ ಅಭಿನಂದನೆ ಸಲ್ಲಿಸೋನಲ್ಲೇ. ಅಂಚನೆ ನನ್ನೊರಿ ಈ ಭಾಗದ ಮಾಮಲ್ಲ ವ್ಯಕ್ತಿ ಮೂಡುಕುಡೂರು ಬೀಡುದ ಮಲ್ಲ ಒಂಜಿ ವ್ಯಕ್ತಿ ಬ್ರಹ್ಮ ಬೈದರ್ಲದನ್ನ ಸೇವೆನ್ ಮಲ್ಪನಂಚಿನ ಮಾಮಲ್ಲ ವ್ಯಕ್ತಿ ಪೂಜ್ಯರಾಯಿನ ಶ್ರೀ ವಿಜಯ ಬಂಗರಿಗಳನ್ನ ಪ್ರಣಾಮವನ್ನು ಸಲ್ಲಿಸೊಂದು ಅಂಚನೆ ಈ ಜಾಗಡೊಂಜಿ ಎಡ್ಡೆ ಕೆಲಸ ನೆನ್ಪುದೀಪನಂಚಿನ ಕೆಲಸ 25ನೇ ವರ್ಷದ ಈ ಶುಭ ಸಂದರ್ಭಡು ಒಂದು ಭಜನಾ ಮಂಡಳಿನ ಓಪನ್ ಮಲ್ತೇರು. ನಿಜವಾದ ಎಡ್ಡೆ ಕೆಲಸ ಒಂದು ನೆನ್ಪುದಿ ಉಡಾಯಿನ ಈ ನಾಗರಾಜದೇವರನ್ನ ಸುವರ್ಣ ಮಹೋತ್ಸವನ ಆಚರಣೆ ಮಲ್ಪುವ ಸಂದರ್ಭಡು ಈ ಭಜನಾ ಮಂಡಳಿನ ಬೆಳ್ಳಿ ಹಬ್ಬವನ್ನು ಆಚರಣೆ ಮಲ್ಪುವ ಇಂಚಿನ ಸಂದರ್ಭ. ಇಂಚಿನ ಈ ಭಜನಾ ಮಂಡಳಿಗೆ ಎಡ್ಡೆ ಒಂಜಿ ವ್ಯಕ್ತಿನ ಆಯ್ಕೆ ಮಲ್ದೇರು. ದಾಯ್ ಬಂಡ ಒಂಜಿ ನಗುಮುಖದ ವ್ಯಕ್ತಿ ಸುಗಂಧಿ ಏರೆಲ್ಲ ಒಂಜಿ ನಿಷ್ಠೂರ ಭೇದ ಭಾವ ದೀಪುನ ಒಂಜಿ ಮಹಿಳೆ ಅತ್ತ ಸುಗಂಧಿ ಮಾತೆರೆಲ್ಲ ಒಂಜಿ ಒಟ್ಟುಗೂಡಿಸ ಒಂಜಿ ಸಂಸ್ಥೆನ ಕೊಣುಪಿನಂಚಿನ ವ್ಯಕ್ತಿ ಎಂಕಲ ಸುಗಂಧಿ ನೆಕ್ಕರೆಡ್ಡು ಪಾತೆರೆಜ್ಜಿ ಅಂಚಾರಬಹುದು. ಈ ಸಂಸ್ಥೆ ಈ ಒಂಜಿ ಭಜನಾ ಮಂಡಳಿ ಎಡ್ಡೆ ರೀತಿ ನಡಪುಣು ಪಂಪಿನ ಭಾವನೆಯನ್ನ ಒಂದು ಸಮಯ ಒಂಜಿ ವೇದಿಕೆಡುವರಿ ಎನ್ನ ಮೃತ್ಯು ಪಂಡೇರು ಒಂಜಿ ಸಂಘ ಸಂಸ್ಥೆ ಓಪನ್ ಮಲ್ಪನಾಗ ಭಾರಿ ಜನ ಸೇರಿರು 100 ಜನ ಸೇರುವೇರು. ಕಾಲ ಕ್ರಮೇಣ ಅನಗ ಒಂದೊಂದು ಜನ ಕಮ್ಮಿ ಒಂದು ಬೋಪೇರು ಅಂಚ ಆ ಸಂಘ ಸಂಸ್ಥೆ ಅಂತ ಪೀರ ಬರೋಣ ಅನ್ಪೇರು. ಅಂಡ ಎಂಕ ತೋಜುಂಡು ಈ ಮುನ್ಯಾಲದ ಭಜನ ಮಂಡಲ ಅಂಚ ಆವಂದು ದಾಯಿ ಬಂಡ ಎಡ್ಡೆ ಒಂಜಿ ಜಾಗಡು ಉಂಡು. ಒಂಜಿ ನಾಗದೇವರನ ಸನ್ನಿಧಾನ
ಒಂಜಿ 10 ಇಲ್ಲು ಒಂಜಿ 25 ಆಚಾರ್ಯ ಬಂಡರೆ ಕಡೆ ಒಂಜಿ 5 ಅಶ್ಪ ಇಲ್ಲು ಬಣ್ಣದು 5 ಅಶ್ಪ ಇಲ್ಲಿಗೆ ನಾಗನ ಕಟ್ಟೆಡು ಒಂದೊಂದು ಒಂಜಿ ತಾಟಿ ಬೊಟ್ಟುಂಡ ಕೇಳು ಅಂಚಿನಂಚ ಜಾಗ ಅಂಚಿನ ಜಾಗಡು ಒಂಜಿ ಭಜನಾ ಮಂಡಳಿನ ಓಪನ್ ಮಲ್ದೇರು ಭಾರಿ ಒಂಜಿ ಕುಸಿತ ವಿಷಯ. ಈ ಭಜನಾ ಮಂಡಳಿ ನಿರಂತರವಾದ ನಡುಪಲಕ ಆ ನಾಗದೇವರ ಅನುಗ್ರಹ ಮಲ್ಪಡು ಬೊಕ ಪ್ರತಿ ಸಂಕ್ರಮಣಲ ಅಲ್ಪ ಪೂಜೆ ನಡತ್ತೊಂದುಂಡು. ಅಂಚನೆ ಆನ್ಲ ಈ ಮಹಿಳಾ ಮಂಡಳಿದಾಗಲ ಪಂಪಿನ ಬಂಡ ಪ್ರತಿ ಸಂಕ್ರಾಂತಿ ಬೈಯಡು ಅಂತ ಜನ ಸೇರೊಂದು ಅಲ್ಪ ಒಂಜಿ ಭಜನೆಯನ್ನು ಮಲ್ತೊಂದು ಬತ್ತರಡ ಈ ಜಾಗ ಒಂಜಿ ವಾರ ಎಡ್ಡೆಂಡು ಈ ಮಂಡಳಿ ಅಭಿವೃದ್ಧಿ ಆಪುಂಡು ಪಂಪಿನಕ್ಕೆ 2 ಪಾತರೆಜ್ಜಿ. ನನ್ನೊಂಜಿ ವಿಷಯ ತೋಜುನೆಂಕ್ ಈ ಸನ್ನಿಧಾನ ಈ ಜಾಗ ಮುಲ್ಪದ ಮಾತ ಒಂದು ಜನಕ್ಕಲ್ಲೊಂಜಿ ಭಕ್ತಿ ಮಾತ ತೂನಗ ಎನ್ನ ಮನಸ್ಸುಡು ಒಂಜಿ ಪಂಪುಂಡು ಕೆಲವು ವರ್ಷಡ್ ಭಾರಿ ಮಲ್ಲ ಪವಿತ್ರವಾಯಿನ ಒಂಜಿ ನಾಗದೇವರನ್ನ ಸೇವೆ ಮುಲ್ಪ ಅವರ ಉಂಡು ಪಂಪಡದು ಎನ್ನ ಮನಸ್ಸುಡು ತೋಜೊಂದುಂಡು. ಒಂದೆನ್ನ ಮನಸ್ಸು ಪೂರ್ವಕವಾಗಿ ಪಣಂದುಲ್ಲ ಈ ಜಾಗಡ್ ಖಂಡಿತ ಒಂಜಿ ಎಡ್ಡೆ ಸೇವೆ ನಡಪುಡು ಯೋಗ್ಯವಾಯಿನ ಜಾಗ ಯೋಗ್ಯವಾಯಿನ ಒಂಜಿ ನಾಗನ ಸನ್ನಿಧಿ ಇಂಚಿನ ಒಂಜಿ ಜಾಗ ಇಂಚಿನ ಒಂಜಿ ಸನ್ನಿಧಿ ನೆಟೆ ಉಲ್ಪಲ ತಿಕ್ಕಂದು ಅಂಜರ್ಬೋದು ಎನ್ನ ಮನಸ್ಸಿನ ಪಂಡ್ಪುಡು ಕೆಲವು ವರ್ಷ ಖಂಡಿತವಾದರೆ ಈ ಜಾಗದ ಒಂಜಿ ಎಡ್ಡೆ ಪವಿತ್ರವಾಯಿನ ಒಂಜಿ ನಾಗನ ಸೇವೆ ಖಂಡಿತ ನಡಪುಡು ಅನ್ನು ಖಂಡಿತ ಭರವಸೆ ಕೊರೊಂದುಲ್ಲೆ. ಅಂಚನೆ ಈ ಕಾರ್ಯಕ್ರಮಗೂ ಏನನ್ನು ಲೆತ್ತದೇರು ಏನನ್ನು ಗೌರವಿಸುವೆದ್ರು ಮಾಮಲ್ಲ ಖುಷಿಯಾಡು ಇಂಚಿನ ಒಂಜಿ ಜಾಗಡ್ ಎನ್ನಂತಲೇ ಒಂಜಿ 2 ಪಾತ್ರೆನ ಒಂಜಿ ಯೋಗನ ತಿಕ್ಕಡತ್ತ ಅನ್ಪು ನಂಗೆ ಒಂಜಿ ಭಾರಿ ಮಲ್ಲ ಖುಷಿಯಾಡು. ಅಂಚ ಈ ಜಾಗಡ್ ಏನನ್ನು ಲೆತ್ತಿನಗಳಿಗೆ ಅತಿ ಸಂಘಟನೆಗಳಿಗೆ ಈ ಪರಿಸರದಗಳಿಗೆ ಮಾತ್ರ ಎನ್ನ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಮಾತ್ರ ಭಕ್ತಾಭಿಮಾನಿಗಳಿಗೆ ಮೂಲ ಸೇರಿದ ಮಾತ್ರೆಗಳ ಎನ್ನ ತುಂಬು ಹೃದಯದ ಅಭಿನಂದನೆ ಸಲ್ಲಿಸೋದಿಲ್ಲ. ಜೈ ಶ್ರೀರಾಮ್. ಹಾಗೆ ವಂದನೆಗಳು ಸರ್. ವೇದಿಕೆಯ ಮುಂಭಾಗದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಹರೀಶ್ ಶೆಟ್ಟಿ ಸರ್ ಅವರು. ಅವರನ್ನು ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ನಮ್ಮೂರಿನ ಹೆಮ್ಮೆಯ ವ್ಯಕ್ತಿತ್ವ, ಕೊಡುಗೈ ದಾನಿಯಾಗಿ ಹೆಸರನ್ನು ಪಡೆದಿರುವಂತಹ ಶ್ರೀಯುತ ಹರೀಶ್ ಶೆಟ್ಟಿ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸರ್ ಅವರು ಪುಷ್ಪ ಹಾಗೂ ಶಾಲನ್ನು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರಿಕೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ನಗುಬೊಗದ ನಾಯಕತ್ವದೊಂದಿಗೆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಮುನಿಯಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಗೋಪಿನಾಥ್ ಭಟ್ ಸರ್ ಅವರು ಇದೀಗ ವೇದಿಕೆ ಅವರ ನುಡಿಗಳಿಗಾಗಿ. ವಾಸುಕಿ ನಾಗರಾಜ ನಮ. ಶ್ರೀ ನಾಗದೇವರ ಸೇವಾ ಸಮಿತಿ ಹಾಗೂ ನಮ್ಮ ಮುನಿಯಾಲು ಕ್ರೀಡಾ ಸಾಂಸ್ಕೃತಿಕ ಸಂಘದ ಜೊತೆಯಾಗಿ ನಾವೊಂದು ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ ನಾಗದೇವರ 25ನೇ ವರ್ಧಂತೋತ್ಸವ ಪೂಜಾ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಅನ್ನಸಂತರ್ಪಣೆ ನಂತರ ಈ ಧಾರ್ಮಿಕ ಸಭೆಯ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಪೇಜಾವರ ಸ್ವಾಮಿಗಳಿಗೆ ವಂದಿಸುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಏನಾದರೂ ಮಾಡುವಂದಾಗ ನಮಗೆ ಉದಯ್ ಶೆಟ್ರು ಅವ್ರ ಹತ್ರ ಹೇಳಿದರೆ ಸಾಕು, ನಾವು ರೆಡಿಯಾದರೆ ಎಲ್ಲ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಸಹಕಾರಕ್ಕೆ ನಾವು ಋಣಿಯಾಗಿದ್ದೇವೆ. ವೇದಿಕೆಯಲ್ಲಿರುವ ಉದಯ್ ಶೆಟ್ರೆ ಹಾಗೂ ನಮ್ಮ
ಮಹಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸುಧಾಕರಣ್ಣ, ಈ ಮೂಡುಕುಡೂರು ಬೀಡಿನ ಹಿರಿಯರಾದ ವಿಜಯ ಬಂಗ ಅವರೇ, ಹಾಗೂ ಮಿತ್ರರಾದ ಹರೀಶ್ ಶೆಟ್ರೆ, ಭಜನಾ ಮಂಡಳಿ ಅಧ್ಯಕ್ಷರಾದ ಸುಗಂಧಿ ನಾಯಕ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಭಗವದ್ಭಕ್ತರೇ, ಮಿತ್ರರೇ, ಈ ದಿನ ಮೊನ್ನೆ ಈ ಕಾರ್ಯಕ್ರಮದ ಒಂದು ಸಡನ್ನಾಗಿ ನಾಗದೇವರ ವರ್ಧಂತಿಯ ಕಾರ್ಯಕ್ರಮ ಆಗಬೇಕಂತೇಳಿ ಎಲ್ಲ ಆಗುವಾಗ ನನಗೆ ಸುರಿಗೆ ಒಂದು ನೆನಪು ಬಂದಿದ್ದು. ನಾವೊಂದು ಕಳೆದ ಜನವರಿಯ ಸಂಕ್ರಮಣದಿಂದ ನಾವು ಕೆಲವು ಮಿತ್ರರ ಒಡಗೂಡಿ ಒಂದು ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಈ ನಾಗನಕಟ್ಟೆಯ ಬಳಿ ಎಲ್ಲ ಆಗಬೇಕು, ಒಂದು ಕ್ರೀಡಾ ಸಾಂಸ್ಕೃತಿಕ ಸಂಘ ಮಾಡುವ ಅಂಥೇಳಿ ನಾವೊಂದು 5-6 ಜನ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದು. ಮಾಡಿ ಒಂದೇ ವಾರದಲ್ಲಿ ಬನತ ಬಂಗಾರ ನಾಗನಿಗೆ ಸಂಬಂಧಪಟ್ಟ ಒಂದು ಯಕ್ಷಗಾನ ಪ್ರದರ್ಶನವನ್ನೆಲ್ಲ ಮಾಡಿತ್ತು. ಆಗ ನಮಗೆ ಪ್ರೇರಣೆ ಇನ್ನೂ ಸಿಕ್ಕಿತ್ತು. ಅಷ್ಟೊತ್ತಿಗೆ 25ನೇ ವರ್ಧಂತ್ಯೋತ್ಸವವನ್ನು ನಾವು ಸ್ವಲ್ಪ ಅದ್ದೂರಿಯಾಗಿ ಆಚರಿಸುವ ಅಂಥೇಳಿ ಉದಯ್ ಶೆಟ್ಟಿಯವರಲ್ಲಿ ಪ್ರಸ್ತಾಪ ಮಾಡಿ ಅರ್ಧ ಗಂಟೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ನಾವು ಸಕ್ಸಸ್ ಮಾಡಲಿಕ್ಕೆ ಒಂದು ಕಾಲ ಬಂದೆ. ಮನಸ್ಸು ಒಳ್ಳೆಯದಿದ್ದರೆ ಎಲ್ಲ ಒಳ್ಳೆಯದಾಗ್ತಂದು ಹೇಳಲಿಕ್ಕೆ ಅದೇ ಒಂದು ಉದಾಹರಣೆ. 25 ವರ್ಷದಿಂದ ಈಗ ಶಿವಾನಂದಾಚಾರ್ಯ ಅವರು ಹೇಳಿದರು, ಇಲ್ಲಿ ನಾಗದೇವರ ಹೇಳಿದರೆ ಯಾವುದೇ ಕಾರ್ಯಕ್ರಮ ಆಗಲಿ ನಾಗನ ಉಪದ್ರ ಅಂತೇಳಿ ಉಪದ್ರ ಹೇಳಿದರೆ ಅದಕ್ಕೆ ಒಂದು ಕರೆಕ್ಟಾಗಿ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ಇದೇ ಪಂಚಾಯತ್ನ ಹತ್ರ ಒಂದು ಬಿಲ್ಡಿಂಗ್ ಆಗುವಾಗ ಸ್ಟೇಜನ್ನು ಒಂದು ಡೆಮಾಲಿಷ್ ಮಾಡುವಾಗ, ಮಣ್ಣಿನ ಸ್ಟೇಜ್ ಹಳೆ ಕಾಲದ್ದು, ಒಂದು 75 ವರ್ಷದ್ದು ಡೆಮಾಲಿಷ್ ಮಾಡುವಾಗ ಅಲ್ಲಿ ಸ್ವಲ್ಪ ನಾಗನಿಗೆ ತೊಂದರೆ ಆಯಿತು. ತೊಂದರೆ ಆದ ಹೇಳಿದ ಕೂಡಲೇ 1 ತಿಂಗಳ ಒಳಗೆ ಅದರ ರೂಪವಾಗಿ ಆಗ ಶಿವಾನಂದ ಹೇಳಿದ್ರು, ಗ್ರಾಮ ಸಭೆಯಲ್ಲಿ ನಾಗದೇವರು ಬಂದು ಒಳಗೆ ನಿಂತ್ಕೊಂಡಿದ್ರು. ನನಗೆ ತೊಂದರೆ ಆಗಿದೆ, ಇದಕ್ಕೆ ಏನು ಮಾಡ್ತೀರಿ ಅಂತೇಳಿ ಪಂಚಾಯತ್ನವ್ರು ನಿರ್ಣಯ ಮಾಡಿದರು, ಒಳ್ಳೆಯದರಲ್ಲಿ ಮಾಡುವ ಅಂಥೇಳಿ. ಆದರೆ ಭಾಗದ ಜನರಿಗೆ ತುಂಬ ಸಮಸ್ಯೆ. ಒಂದೊಂದು ಮನೆಯಲ್ಲಿ ಬಂದರೆ 2-3 ದಿನ ಆ ಮನೆಯ ಅಂಗಳ ಬಿಟ್ಟು ಹೋಗೋದಿಲ್ಲ, ಅಂಥ ಸಮಸ್ಯೆ ಎಲ್ಲ ಬರಲಿಕ್ಕೆ ಶುರುವಾಯಿತು. ಆಗ ಅದೇ ಟೈಮಿಗೆ ನಮ್ಮ ಪ್ರಸಾದ್ ಭಂಡಾರಿ ಅವರು ಇವತ್ತಿದ್ದಾರೆ, ಅವರು ಅದರ ಅಧ್ಯಕ್ಷರಾಗಿ ಪಂಚಾಯತಲ್ಲಿ ಇರುವಾಗ ಅದರ ಜೊತೆಗೆ ನಮ್ಮ ಉದಯ್ ಶೆಟ್ಟಿ ಅವರ ತಂದೆ ಕೃಷ್ಣ ಶೆಟ್ಟಿ ಅವರ ಹತ್ರ ಎಲ್ಲ ಹೇಳಿ, ಉದಯ್ ಶೆಟ್ಟಿ ಅಲ್ಲಿ ಒಂದು ದೊಡ್ಡ ಒಂದು ಹುತ್ತ ಮತ್ತು ಒಂದು ಆ ಕಾಡು ಬೆಳೆದ ಥರ ಇತ್ತು ಆ ಹುತ್ತ. ಇವತ್ತು ನೋಡುವಾಗ ಆ ಜಾಗಕ್ಕೆ ಇವತ್ತು ದೇವರ ಅಲ್ಲಿ ನಾಗನ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಪರವೂರಿನ ಬಂದವರು ಕೇಳೋದು, ಇದು ಪ್ರಕೃತಿದತ್ತವಾದ ಒಂದು ನಾಗನ ಹುತ್ತ ಇದೆ ಮಾರೆ, ಇಂಥದ್ದು ಸನ್ನಿವೇಶಗಳು ಇರುವುದಿಲ್ಲ ಅಂಥೇಳಿ. ನಿಮಗೆ ಸುಬ್ರಹ್ಮಣ್ಯದಲ್ಲಿ ಒಳಗೆ ದೇವಾಲಯದ ಒಳಗೆ ಇದೇ ಥರ ಇರ್ತದೆ, ಬೇರೆ ಎಲ್ಲೂ ಇಲ್ಲ. ಆರ್ಟಿಫಿಷಿಯಲ್ ಆಗಿ ಇವತ್ತು ನಾಗವನ ಇರ್ತದೆ, ಇದು ಪ್ರಾಕೃತಿದತ್ತವಾದ ಒಂದು ನಾಗವನ ಉಂಟು ಹೇಳುವಾಗ ಎಲ್ಲರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅದಕ್ಕೆ ಅದೇ ಟೈಮಿಗೆ ಎಲ್ಲರೂ ಸೇರಿ ಒಂದು ಆ ನಾಗನ ಕಟ್ಟೆ ಹಾಗೂ ಅದಕ್ಕೊಂದು ಆವರಣ ಎಲ್ಲ ಚಂದದಲ್ಲಿ ಮಾಡಿ ಅದೊಂದು ಈ ಭಾಗಕ್ಕೆ ಒಂದು ಎಲ್ಲರಿಗೆ ಒಂದು ಪೂಜೆ ಮಾಡುವ ಒಂದು ಕೆಲಸಕ್ಕೆ ಅನುವು ಮಾಡಿಕೊಟ್ಟಿದ್ದು. ಅದರ ಜೊತೆಗೆ ನಾವು ಈ ಇಷ್ಟು ವರ್ಷ ನಡೀತಾ ಬಂದಾಗ ನಾನು 1-2 ವರ್ಷದಿಂದ ಈ ಭಾಗದಲ್ಲಿ ಕೆಲವರ ಹತ್ರ ಪ್ರಸ್ತಾಪ ಮಾಡಿದೆ, ನಾವೊಂದು ಭಜನಾ ಮಂಡಳಿ ಮಾಡಬೇಕು ಗಾಂಧಿ ಮೈದಾನಲ್ಲಿ ಅಂತೇಳಿ, ಆ ನಾಗನಕಟ್ಟೆಯಲ್ಲಿ ಭಜನೆ ಮಾಡಬೇಕು ಅಂತೇಳಿ. ಈ ಭಾಗಕ್ಕೆ ಭಜನೆ ಮಾಡಬೇಕು ಹೇಳುವಾಗ ಅದಕ್ಕೆ ನೋಡಿ ಕೂಡಲೇ ಒಂದು ಕಾಲ ಕೂಡಿ ಬಂತು. ನಾವು ಉದಯ್ ಶೆಟ್ಟಿ ಹತ್ರ ಹೇಳಿದ್ದು ಭಜನಾ ಮಂಡಳಿ ಉದ್ಘಾಟನೆಗೆ ಯತಿವರಿಯರನ್ನು ಕರಿಬೇಕು ಅಂತೇಳಿ. ಅಷ್ಟೊತ್ತಿಗೆ ಅವರು ಕೂಡಲೇ ಹೇಳಿದ್ದು, ಪೇಜಾವರ ಶ್ರೀಗಳಿಂದ ನಮ್ಮ ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿದ್ದಾರೆ, ಈ ಪುಣ್ಯ ಮಣ್ಣಿಗೆ ನಮ್ಮ ಮುನಿಯಾಲಿಗೆ ಬಂದು ಒಂದು ಭಜನೆಯ ತಂಡವನ್ನು ಉದ್ಘಾಟನೆ ಮಾಡುವ ಒಂದು ಭಾಗ್ಯ ಅವರಿಂದ ನಾವು ಪಡ್ಕೊಳ್ಳುವ ಅಂತೇಳಿ ಹೇಳಿ ಕೂಡಲೇ ಅವರನ್ನು ಕರೆಸಿ ಭಜನಾ ಮಂಡಳಿ ಒಂದು ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಅಲ್ಲಿಗೆ ಭಜನಾ ಮಂಡಳಿ ಆದರೆ ಸಾಗುವುದಿಲ್ಲ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳದ್ದು ಕೆಲವು ಡ್ಯಾನ್ಸ್ ಆಯಿತು. ಇನ್ನೊಂದು ಉತ್ತಮವಾಗಿ ಧಾರ್ಮಿಕವಾಗಿ ನಮ್ಮ ಕಲ್ಕುಡ ಹಾಗೂ ನಮ್ಮ ಇತಿಹಾಸದ ಕಾರ್ಕಳದ ಇತಿಹಾಸದ ಬಗ್ಗೆ ಜೋಡು ದೀಟಿಗೆ ಎಂಬ ಒಂದು ನಾಟಕವನ್ನು ಪ್ರದರ್ಶಿಸುವ ಅಂತೇಳಿ ಹೇಳುವಾಗ ಅರ್ಧ ಗಂಟೆಯಲ್ಲಿ ನಮ್ಮ ಇವತ್ತಿನ ದಿನಕ್ಕೆ ಕೂಡಲೇ ಅವರು ದಿನ ಖಾಲಿ ಉಂಟು ನೋಡಿ, ಕಾಕತಳಿಯ ನೋಡಿ, ಇಲ್ದಿದ್ರೆ ಆ ದಿನಕ್ಕೆ ನಮಗೆ ಆ ನಾಟಕ ಸಿಗಬೇಕಾ, ಅದನ್ನು ಕೂಡ ಅರ್ಧ ಗಂಟೆಯಲ್ಲಿ ಬುಕ್ ಮಾಡಿ ನಾವು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ 2 ದಿನದೊಳಗೆ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಎಲ್ಲ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಆಗಿದೆ. ಉದಯ್ ಶೆಟ್ಟಿ ಹೇಳಿದರು, ಈಗ ಸುಧಾಕರಣ್ಣ ಹೇಳಿದರು, ಈ ಜಾಗದಲ್ಲಿ ಏನೋ ಒಂದು ಕಲೆ ಕಾಣ್ತದೆ, ನಾವು
ಭಜನೆಯನ್ನು ಮಾಡ್ತೇವೆ. ಇನ್ನು ನಾವು ಹೇಳಿದ್ದೇವೆ ಈ ಭಜನಾ ಮಂಡಳಿ ಪ್ರತಿ ಸಂಕ್ರಮಣ ದಿವಸ ಸಂಜೆ ಭಜನೆ ಮಾಡಿ ಅಲ್ಲಿ ಉತ್ತಮ ಆಚರಣೆ ಮಾಡಿ ಆ ಜಾಗದಲ್ಲಿ ಭಕ್ತಿ ಹಾಗೂ ಭಜನೆಯನ್ನು ಮಾಡಿದರೆ ಈ ಭಾಗಕ್ಕೆ ಈ ವಠಾರದ ಎಲ್ಲ ಜನರಿಗೆ ಒಂದು ಶ್ರೇಯಸ್ಸಾಗ್ತದೆ. ನಮಗೆಲ್ಲ ಒಳ್ಳೆ ರೀತಿಯ ಒಂದು ಅನುಗ್ರಹ ನಾಗದೇವರ ಸಿಗ್ತದೆ. ಅವರು ಹೇಳಿದ ಹಾಗೆ ಮುಂದೊಂದು ದಿನ ಉದಯ್ ಶೆಟ್ಟರು ನನ್ನ ಹತ್ರ 4-5 ವರ್ಷದ ಹಿಂದೆ ಹೇಳಿದ್ದಾರೆ, ಇದೊಂದು ಒಳ್ಳೆಯ ಒಂದು ಕ್ಷೇತ್ರವಾಗುವ ಒಂದು ಅಲ್ಲಿ ಒಂದು ಸೂಚನೆ ಕಾಣ್ತದೆ, ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುವ ಅಂತೇಳಿ ಹೇಳಿದರು. ನೋಡಿ, ಇದೆಲ್ಲ ನಮಗೆ ಈ ಅಡಿಗೆಲ್ಲ ಹಾಕಿದ ಹಾಗೆ ಇವತ್ತಿನ ಈ ಭಜನಾ ಮಂಡಳಿ ನಮ್ಮ ಪೇಜಾವರ ಶ್ರೀಗಳಿಂದ ಎಲ್ಲ ನಮಗೆ ಆಶೀರ್ವಾದ. ಮುಂದೊಂದು ದಿನ ಈ ಸ್ಥಳ ಒಂದು ಕ್ಷೇತ್ರವಾಗಿ ಮೂಡಿ ಬರುವಲ್ಲಿ ಎಲ್ಲರ ಸಹಕಾರವನ್ನು ಕೋರುತ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ನಾವೆಲ್ಲ ಋಣಿಯಾಗಿ ಮುಂದೆ ಈ ಭಜನಾ ಕಾರ್ಯಕ್ರಮವನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವ. ಇದಕ್ಕೆ ನಾವು ಈಗಾಗಲೇ ಅರ್ಚಕರಲ್ಲೆಲ್ಲ ಕೇಳಿದ್ದೇವೆ, ಯಾವುದೇ ತೊಂದರೆಗಳು ಬಾರದೆ ಆ ಜಾಗದಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೆ ಹೇಳಿದರು. ನಾವು ಹೆಚ್ಚಾಗಿ ಈ ಉದಯ ಶೆಟ್ಟರು ಮನೆಗೆ ಈ ಮುನಿಯಾಲ್ನಲ್ಲಿ ಇಲ್ದಿದ್ರೆ ಸಹ ಮುನಿಯಾಲಿಗೆ ಬಂದರೆ ಸುರಿಗೆ ನಾಗನಕಟ್ಟೆ ಕೈ ಮುರಿದು ಮತ್ತೆ ಮನೆಗೆ ಹೋಗೋದು. ಅವರು ಫಸ್ಟಿಗೆ ನಾಗನಕಟ್ಟೆ, ನಾನು ಅವರ ಕಾರ್ ನಿಲ್ಲುವುದೇ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋದು. ಇದೊಂದು ವಾಡಿಕೆ. ಆ ಜಾಗದಲ್ಲಿ ಎಷ್ಟು ಒಂದು ಪವಿತ್ರತೆ ಇದೆ, ಒಂದು ಶಕ್ತಿ ಇದೆ ಹೇಳಿದರೆ ಅದು ಅವ್ರಿಗೆ ಸಹ ಗೊತ್ತುಂಟು. ಈಗ ಈ ಭಾಗದವರಿಗೆ ಎಲ್ರಿಗೂ ಗೊತ್ತುಂಟು. ಎಲ್ರಿಗೆ ಇದರಿಂದ ಶ್ರೇಯಸ್ಸಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಇಂದಿನ ಈ ರಜತ ಸಂಭ್ರಮ ನಮ್ಮೂರಿನ ಭಕ್ತಿ ಹಾಗೂ ಶ್ರದ್ಧೆಯ ಸಂಕೇತ. ಹಿತನುಡಿಗಳಿಗಾಗಿ ವಂದನೆಗಳು ಸರ್. ಪ್ರತಿ ಆರಂಭ ಒಂದು ಪಾಠವಾದರೆ ಪ್ರತಿ ಅಂತ್ಯ ಇನ್ನೊಂದು ಆದಿಯ ಹೊಸ ಹಾದಿ. ಇದೀಗ ಧನ್ಯವಾದ ಸಮರ್ಪಣೆಗಾಗಿ ಪ್ರಸಾದ್ ಶೆಟ್ಟಿ ಮಾತೆಬೆಟ್ಟು ಇವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀ ನಾಗದೇವರ ಸನ್ನಿಧಾನ ಗಾಂಧಿ ಮೈದಾನ ಮುನಿಯಾಲು ಇದರ ವರ್ಧಂತ್ಯುತ್ಸವದ ರಜತ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ತೋರ್ಪಡಿಸಿ ನಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ಮಾಡಿ ಈಗ ತಾನೇ ನಿರ್ಗಮಿಸಿದ್ದಾರೆ ನಮ್ಮ ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಪರಮಪೂಜ್ಯ ಸ್ವಾಮೀಜಿಗಳಾಗಿರುವಂತಹ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಮುನಿಯಾಲು ಉದಯಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ನಮ್ಮ ಆತ್ಮೀಯರಾದ ಶ್ರೀ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಇವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಮೂಡುಕುಡೂರು ಶ್ರೀ ರಾಜ್ಯ ಕೊಡಮಣಿತ್ತಾಯ ಹಾಗೆ ಬ್ರಹ್ಮಬೈದರ್ಕಳ ಗರಡಿ ಮೂಡುಕುಡೂರು ಬೀಡು ಇದರ ಪ್ರಧಾನರಾಗಿರುವಂತಹ ಶ್ರೀ ವಿಜಯಕುಮಾರ್ ಬಂಗ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುನಿಯಾಲು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಇದರ ಘನಾಧ್ಯಕ್ಷರಾಗಿರುವಂತಹ ಶ್ರೀ ಗೋಪಿನಾಥ್ ಭಟ್ ಇವರು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಮುನಿಯಾಲು ಮಹಾಗಣಪತಿ ಸೇವಾ ಸಮಿತಿ ಇದರ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಪಿ ಸುಧಾಕರ್ ಶೆಟ್ಟಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ವೇದಿಕೆಯಲ್ಲಿರುವಂತಹ ಶ್ರೀ ಹರೀಶ್ ಶೆಟ್ಟಿ ಪಡುಪರ್ಕಳ ಮೂಡುಕುಡೂರು ಸಮಾಜ ಸೇವಾ ಧುರೀಣರು, ಇವರು ಕೊಡುಗೈ ದಾನಿಗಳು, ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಈ ಸಭೆಯ ವೇದಿಕೆಯನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು
ವಿನೂತನವಾಗಿ ಆರಂಭಗೊಂಡಿರುವಂತಹ ಶ್ರೀ ವಾಸುಕಿ ನಾಗರಾಜ ಭಜನಾ ಮಂಡಳಿ ಮುನಿಯಾಲು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಸುಗಂಧಿ ನಾಯ್ಕ್ ಇವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಮುನಿಯಾಲ್ ಯೂಟ್ಯೂಬ್ ಚಾನೆಲ್, ಅದೇ ರೀತಿ ಪತ್ರಕರ್ತರ ಬಳಗ, ಹಾಗೆ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗ, ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರುವಂತಹ ಪ್ರತಿಯೊಬ್ಬರಿಗೂ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲ ಊರಿನ ಪರ ಊರಿನ ಸದ್ಭಕ್ತ ಬಾಂಧವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗಾಣಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.